ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯೇತ್ ಅಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ, ಹರಿ ಓಂ, ಹರಿ ಓಂ. ಆತ್ಮೀಯ ಬಂಧುಗಳೇ, ಅತ್ಯಂತ ಕಷ್ಟವಾಗಿರತಕ್ಕಂಥ ತಲೆ ಮೇಲೆ ಹೋಗತಕ್ಕಂಥ ಹಾರ್ಕೊಂಡು ಹೋಗುವಂತ ವಿಚಾರಗಳನ್ನು ಕೂಡ ಆಸಕ್ತಿಯಿಂದ ನೀವೆಲ್ಲ ಕೇಳ್ತಾ ಇರೋದು ಕಂಡು ಸಂತೋಷ ಆಗಿದೆ. ಸ್ವಲ್ಪ 2ನೇ ಅಧ್ಯಾಯದಲ್ಲಿ ಆತ್ಮತತ್ವದ ಬಗ್ಗೆ ಹೇಳಿದಾಗ ಯಾವ್ದು ತಿಳ್ಕೊಳ್ಳೇಬೇಕು ಅನ್ನೋದು, ವಯಸ್ಸಿನ ಇತಿಮಿತಿ ಇಲ್ಲ, ಅದಕ್ಕೆ ಅದು ತಿಳ್ಕೊಳ್ಳೇಬೇಕಾಗತ್ತೆ ಅಂತ ವಿಷಯಗಳು. ಅದಾದ್ಮೇಲೆ ಮಿಕ್ಕಿದ್ದು ಬೇರೆ ಬೇರೆ ವಿಷಯಗಳು ತುಂಬಾನೇ ಇದೆ, ತಿಳ್ಕೊಳ್ತಾ ಇದ್ದೀರಿ ಅಂತ ಕೇಳಿ ಸಂತೋಷ. 2ನೇ ಅಧ್ಯಾಯದ ನಾವು 24 ಶ್ಲೋಕ 25 ಶ್ಲೋಕ ಆಗಿದೆ. 25 ಶ್ಲೋಕ ಇನ್ನೊಂದ್ಸತಿ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ನಾವು ಏನಂತಂದ್ರೆ ಪ್ರತಿಸಿತ್ತು ರಿಪೀಟ್ ಮಾಡ್ತೀನಿ ನಾನು ಒಂದು 2-3 ವಾರ, ಯಾಕೆಂತಂದ್ರೆ ಎಲ್ರಿಗೂ ತಲೆಯಲ್ಲಿ ಕೂತ್ಕೊಳ್ಬೇಕು. ಎಲ್ಲಾ ಬಹುತೇಕ ಶ್ಲೋಕಗಳು 90% ಶ್ಲೋಕಗಳು ಅನುಷ್ಟಪ್ ಛಂದಸ್ನಲ್ಲಿ ಇರುತ್ತೆ. ಅಂದ್ರೆ 8 ಅಕ್ಷರಕ್ಕೆ ಪಾಸ್ ಕೊಡ್ಬೇಕು. 16 ಅಕ್ಷರ ಮೇಲೆ, 16 ಅಕ್ಷರ ಕೆಳಗಡೆ, 32 ಅಕ್ಷರ ಇರುತ್ತೆ. ಹೇಳೋದು ಕಲ್ತ್ಕೊಳ್ಬೇಕು, ಉಚ್ಚಾರಣೆ ಸ್ಪಷ್ಟವಾಗಿರುತ್ತೆ ನಮ್ದು. ಮತ್ತು ಮೊದಲು ತೊದಲತ್ತೆ, ಆಮೇಲೆ ಸರಿ ಹೋಗುತ್ತೆ. ನೀವು ಮನಸ್ಸಿನ ಹೇಳ್ಕೊಂಡ್ಬಿಟ್ಟು ಬರುತ್ತೆ ಅಂತ ಅನ್ಕೊಂಡು ಬರೋಲ್ಲ. ಅದಕ್ಕೋಸ್ಕರ ಜೋರಾಗಿ ಹೇಳ್ಬೇಕು. ನೀವು ಅನ್ಮ್ಯೂಟ್ ಮಾಡ್ಕೊಂಡಿದ್ದು ನೀವು ಮ್ಯೂಟ್ ಮಾಡ್ಕೊಂಡಿದ್ದು ನನಗೆ ಕೇಳಿಸ್ಬೇಕು. ಆತರ ಜೋರ್ ಹೇಳೋ ಪ್ರಯತ್ನ ಮಾಡಿ. ಅದಾದ ನಂತರ ಪದ ವಿಭಾಗ ಇರ್ತಕ್ಕಂಥ ಪುಸ್ತಕಗಳನ್ನ ಎಲ್ಲರೂ ಇಟ್ಕೊಳ್ಬೇಕು. ಬರೀ ಭಗವದ್ಗೀತೆಯ ಪುಸ್ತಕ ಇಟ್ಕೊಂಡು ಅದ್ರ ಶ್ಲೋಕ ಅರ್ಥ ಇರುತ್ತೆ. ಅವಾಗ ಏನಾಗ್ತಂದ್ರೆ ಬರೀ ತತ್ವ ಗೊತ್ತಾಗ್ತಷ್ಟೇ, ಪದವಿಗಣನೆ ಸಂಸ್ಕೃತ ಬರೋಲ್ಲ. ಅದಕ್ಕೆ ಪದವಿಗಣನೆ ಇರ್ತಕ್ಕಂಥ ಪುಸ್ತಕಗಳು ಸುಮಾರು ಸಿಗತ್ತೆ, ನೋಡ್ಬೇಕು ನೀವು ಹೋಗಿ. ಬಹಳ ಚೀಪ್ ಅಂತ ಹೇಳಿದ್ರೆ ಗೋರಖ್ಪುರ್ ಪಬ್ಲಿಕೇಶನ್ ಪುಸ್ತಕ ಕೇವಲ 60-70 ರೂಪಾಯಿ ಆಗುತ್ತೆ. ಶ್ಲೋಕ ಪದವಿಭಾಗನೂ ಇರುತ್ತೆ. ಅದಾದ ನಂತರ ಅಥವಾ ಇಸ್ಕಾನ್ ಪುಸ್ತಕ ತಗೊಳ್ಬಹುದು. ಇನ್ನು ಬೇರೆ ಬೇರೆ ಕಡೆ ಸಿಗತ್ತೆ. ಒಟ್ಟೊಳಗೆ ಏನಂತಂದ್ರೆ ಆ ಶ್ಲೋಕದ ಪದಗಳನ್ನ ವಿಂಗಡಣೆ ಮಾಡಿರ್ಬೇಕು, ಅಥವಾ ಪದ ವಿಭಾಗ ಇರ್ಬೇಕು, ಅಂತ ಪುಸ್ತಕ ಇಟ್ಕೊಳ್ಳೇಬೇಕು. ಮತ್ತು ನಾವು ಕಲಿಬೇಕಾಗಿ ಬಂದ್ರೆ ಸಂಸ್ಕೃತವನ್ನು ಕಲ್ತ್ಕೊಂಡೋಗ್ಬೇಕು. ಸಣ್ಣ ಸಣ್ಣ ಅಕ್ಷರಗಳು, ಜಾಪಿ ಅಂದ್ರೇನು, ಚಾ ಅಂದ್ರೇನು, ಅದು ಪದೇ ಪದೇ ಅದಕ್ಕೆ ಅರ್ಥ ಹೇಳಕ್ಕಾಗಲ್ಲ. ಚಾ ಅಂತ ತಕ್ಷಣ ಮತ್ತು ಅಂತ ಅರ್ಥ ಮಾಡ್ಕೊಳ್ಬೇಕು. ಅಪಿ ಅಂದ್ರೆ ಕೂಡ ಅಂತ, ತೂ ಅಂತಂದ್ರೆ ಒಂದರ್ಥ. ಹೀಗೆ ಒಂದೊಂದಿರುತ್ತೆ, ಸಣ್ಣ ಸಣ್ಣ ಒಂದೊಂದು ಸಿಂಗಲ್ ಲೆಟರ್ಸ್, ಅದನ್ನು ತಿಳ್ಕೊಳ್ಬೇಕು. ಅದಾದ್ಮೇಲೆ ಅರ್ಥನೂ ತಿಳ್ಕೊಳ್ಬೇಕು. ಶಬ್ದಾರ್ಥ ಬಂತು. ಶಬ್ದಾರ್ಥ ಆದ್ಮೇಲೆ ನಾವು ಒಂದು 10 ಶ್ಲೋಕ ಇವತ್ತಾಗಿರ್ತೀರಿ, ನಾಳೆ ಒಳಗಡೆಗೆ 10 ಶ್ಲೋಕವನ್ನ ಒಂದ್ 3-4 ಸತಿ ಹೇಳಬೇಕು. ಮತ್ತು ಏಕಾಂತದಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇಷ್ಟು ಮಾಡಿದ್ರೆ ನಮ್ಮ ಜೀವಕ್ಕೆ ಸಂಸ್ಕಾರ ಆಗುತ್ತೆ. ಅವಾಗ ಫಲಾನೂ ತುಂಬಾ ಜಾಸ್ತಿ ಸಿಗುತ್ತೆ. ಬರೇ ಓದಿದ್ರೇನೆ ಸಾಕಷ್ಟು ಫಲ ಸಿಗುತ್ತೆ. ಪ್ರತಿನಿತ್ಯ ಒಂದು ಅಧ್ಯಾಯ ಓದಿದ್ರೆ ತುಂಬಾ ಫಲ. ಆದ್ರೆ ಅದನ್ನ ಅರ್ಥಾನುಸಂಧಾನ ಮಾಡ್ಕೊಂಡು ಓದ್ಬಿಟ್ರೆ ತುಂಬಾನೇ ಫಲ ಸಿಗುತ್ತೆ. ಇದಷ್ಟು ಗಮನದಲ್ಲಿ ಇಟ್ಕೊಂಡಿರೋಣ, ಕೇಳೋಣ. ಇವತ್ತು ಇನ್ನೊಂದ್ಸತಿ 25ನೇ ಶ್ಲೋಕ ಹೇಳ್ತೀನಿ. ನಾನು ಒಂದ್ಸತಿ ಓದ್ಬೇಕಾಗಿ ಬಂದ್ರು ನೋಡ್ಕೊಳ್ಳಿ, ಯಾರ್ಯಾರು ಬರ್ತೋ ಜೊತೆ ಹೇಳಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತು ಮರ್ಹಸಿ. ಕೃಷ್ಣ ಅರ್ಜುನಿಗೆ ಕೌನ್ಸಿಲಿಂಗ್ ಮಾಡ್ತಾನೆ, ಅನೇಕ ತತ್ವಗಳನ್ನು ಹೇಳಿದ ನಂತರ ಈಗ ಹೇಳ್ತಾನೆ, ನೋಡಪ್ಪ, ಈ ಆತ್ಮ ಅನ್ನತಕ್ಕಂಥದ್ದೇನಿದೆ, ಜೀವ, ಅದು ಅವ್ಯಕ್ತ. ಅದು ಕಣ್ಣಿಗೆ ಕಾಣಿಸಲ್ಲ. ಕಣ್ಣಿಗೆ ಕಾಣಿಸಲ್ಲ ಅಂದ ತಕ್ಷಣ ಇಲ್ಲ ಅಂತ ಆರ್ಗ್ಯುಮೆಂಟ್ ಮಾಡೋರು ಸಾಕಷ್ಟು ಜನ ಜ್ಞಾನಿಗಳು ಸಿಗ್ತಾರೆ, ಬುದ್ಧಿವಂತರು, ಸೋಕಾಲ್ಡ್ ಬುದ್ಧಿವಂತರು. ಅನೇಕ ಸಂಖ್ಯೆ ಕಣ್ಣಿಗೆ ಕಾಣಿಸಲ್ಲ. ಈಗ ಅಲ್ಟ್ರಾ ವೈಲೆಟ್ ರೇಸ್ ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸೋದಿಲ್ಲ. ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸೋದಿಲ್ಲ. ವೈರಸ್ ಕಣ್ಣಿಗೆ ಕಾಣಿಸಲ್ಲ. ವೇವ್ಸ್ ಕಣ್ಣಿಗೆ ಕಾಣಿಸಲ್ಲ. ಇದೆಯೋ ಇಲ್ವೋ? ನಿತ್ಯ ಮೊಬೈಲ್ ಉಪಯೋಗಿಸ್ತೀವಿ, ಇಟ್ ಕಮ್ಸ್ ಥ್ರೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನಮ್ಗೇನು ಗೊತ್ತಾಗಲ್ಲ. ಜ್ಞಾನಿಗಳು ಹೇಳಿದ್ದಾರೆ, ಕೇಳ್ತೀವಿ, ಉಪಯೋಗಿಸ್ಕೊತೀವಿ ಅಷ್ಟೇ. ಹಾಗೆ ಇದು ಹಂಗೇನೆ. ನಮ್ಮ ಜೀವ ಅಂತಕ್ಕಂಥದ್ದು ಇದೆ,
ಚೈತನ್ಯ ಶಕ್ತಿ, ಅದು ಕಣ್ಣಿಗೆ ಕಾಣಿಸಲ್ಲ, ಅವ್ಯಕ್ತವಾಗಿದೆ. ಅವ್ಯಕ್ತ ಅಯಂ ಅಂತಂದ್ರೆ ಇದು ಅಂತ. ಅಯಂ ಅವ್ಯಕ್ತ ಅಯಂ ಅಚಿಂತ್ಯ. ಅಚಿಂತ್ಯ ಅಂತಂದ್ರೆ ನಾವು ಏನೋ ಒಂದು ಯೋಚನೆ ಮಾಡ್ಬಿಟ್ವಿ, ಕುತ್ಕೊಂಡು ಹೊಡೆದ್ಬಿಡ್ತು ಅಂತಾರೆ, ಹೊಡೆಯಲ್ಲ ಹಂಗೆ. ಅಚಿಂತ್ಯ ಅಂದ್ರೆ ಮನಸ್ಸಿಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ಹಂಗೆ ಗೊತ್ತಾಗಲ್ಲ ಹಂಗೆ. ಅಚಿಂತ್ಯ. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂದ್ರೆ ಅಧ್ಯಯನ ಪೂರ್ವಕವಾಗಿ ಅನೇಕ ವಿಷಯಗಳನ್ನು ತಿಳ್ಕೊಂಡಾಗ ಗೊತ್ತಾಗ್ತಿದ್ರೆ ಗೊತ್ತಾಗ್ತಾರೆ. ಅಚಿಂತ್ಯ ಅಯಂ ಅಂದ್ರೆ ಇದು. ಅವಿಕಾರ್ಯ. ಅವಿಕಾರ್ಯ ಅಂತಂದ್ರೆ ವಿಕಾರ ರಹಿತ, ಆತ್ಮಕ್ಕೇನು ವ್ಯತ್ಯಾಸ ಆಗಲ್ಲ, ಅದು ಹುಟ್ಟೋದಿಲ್ಲ ಸಾಯೋದಿಲ್ಲ, ವ್ಯತ್ಯಾಸವೇ ಆಗಲ್ಲ, ಅದನ್ನು ತಿಳ್ಕೊಳ್ಬೇಕು. ಅವಿಕಾರ್ಯ. ಭಗವಂತನು ಅವಿಕಾರ್ಯ, ಭಗವಂತನು ಕೂಡ ಒಂದೇ ರೀತಿ ಇರ್ತಾನೆ, ವ್ಯತ್ಯಾಸ ಆಗುವುದಿಲ್ಲ. ಅವಿಕಾರ್ಯಂ ಅಯಂ ಉಚ್ಯತೆ. ಮುಚ್ಯತೆ ಅಂತಿದ್ದಲ್ಲಿ ಅಯಂ ಉಚ್ಯತೆ. ಉಚ್ಯತೆ ಉಚ್ಚರಿಸಲ್ಪಡುತ್ತದೆ, ಹೇಳಲ್ಪಡುತ್ತದೆ. ತಸ್ಮಾತ್ ಏವಂ ವಿದಿತ್ವಾ. ತಸ್ಮಾತ್ ಆದ್ದರಿಂದ ಏವಂ ವಿದಿತ್ವಾ ಈ ರೀತಿಯಾಗಿ ತಿಳ್ಕೊಂಡು, ಏನಂ ಈ ವಿಷಯಗಳನ್ನ ಈ ರೀತಿಯಾಗಿ, ಏವಂ ಈ ರೀತಿಯಾಗಿ, ಏನಂ ಇದನ್ನು ವಿದಿತ್ವಾ ಅಂದ್ರೆ ತಿಳ್ಕೊಂಡು ಅಂತ, ತಿಳ್ಕೊಂಡು ನಾ ಅನುಶೋಚಿತಂ ಅರ್ಹಸಿ. ಅನುಶೋಚಿತಂ, ಶೋಚನೆ ಅಂತಂದ್ರೆ ದುಃಖ ಪಡೋದು, ವ್ಯಥೆ, ಯಾವ್ದೋ ಕಳೆದೋಗಿರೋ ಸಂಗತಿನೇ ಯೋಚನೆ ಮಾಡ್ತಾ ಇರುವಂಥದ್ದು ಅಜ್ಞಾನದಿಂದ. ಅದರಿಂದ ನೀನು ಇದೆಲ್ಲ ತಿಳ್ಕೊಂಡ ನಂತರ ಅನುಶೋಚನ ವ್ಯಥೆ ಮಾಡ್ತಕ್ಕಂಥದ್ದಕ್ಕೆ ನೀನು ನ ಅರ್ಹಸಿ, ನೀನು ಅದಕ್ಕೆ ಅರ್ಹನಲ್ಲ, ನೀ ಮಾಡಬಾರ್ದು ಅಂತ ಹೇಳ್ತಾರೆ. ಇದು ನಿನ್ನೆ ಆಗಿತ್ತು. ಇವತ್ತು 26ನೇ ಶ್ಲೋಕ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಯಾರಿಗೆ ನಮ್ಗಳಿಗೆ ಸಂಸ್ಕೃತ ಬರಲ್ಲ, ಇನ್ನು ಕೂಡ ಅಭ್ಯಾಸ ಇಲ್ಲ, ಇತರ ಓದಿದ್ರೆ ಏನು ಅರ್ಥ ಆಗಲ್ಲ. ಅದು ಪುಣ್ಯ ಬರುತ್ತೆ ಅಂತ ಓದ್ತಾರೆ ಪಾಪ ತುಂಬಾ ಜನ. ಪುಣ್ಯ ಬೇಕು, ಜ್ಞಾನನೂ ಬೇಕಲ್ವಾ, ಅದಕ್ಕೆ ಪದವಿಯೋಗ ಮಾಡೋದು ಕಲ್ತ್ಕೋಬೇಕು. ಅಥ ಚ ಏನಂ, ಚೈನಂ ಅಂತಿದೆ. ಚೈನಂ ಅಂತಂದ್ರೆ ಶಬ್ದನೇ ಇಲ್ಲ. ಅಥ ಚ ಏನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸಿ ಮೃತಂ. ಅಥ ಅಂದ್ರೆ ನಂತರದಲ್ಲಿ ಅಂತ, ಅಥವಾ ಒಂದು ವೇಳೆ ತ್ವಂ, ತ್ವಂ ಅಂತ ಹೇಳಿದಲ್ಲಿ ಮುಂದ್ಗಡೆ ಬರುತ್ತೆ, ಈ 2ನೇ ಸಾಲಿನ ಬರ್ತದೆ ತಥಾಪಿ ತ್ವಂ ಅಂತ. ತ್ವಂ ಅಂದ್ರೆ ನೀನು, ಅಹಂ ಅಂದ್ರೆ ನಾನು. ಏನಂ, ಏನಂ ಅಂದ್ರೆ ಇದನ್ನು, ಈ ಆತ್ಮನನ್ನು, ನಿತ್ಯ ಜಾತಂ ವಾ ನಿತ್ಯ ಮೃತಂ. ಆತ್ಮ ಅನ್ನೋದು ಏನಂತಂದ್ರೆ, ಆತ್ಮ ನಿತ್ಯ ಹುಟ್ಟತ್ತೆ, ನಿತ್ಯ ಸಾಹಿತ್ಯ ಅಂತ. ಇಲ್ಲಿ ನಿತ್ಯ ಅಂದ್ರೆ ಏನು ಅಂತಂದ್ರೆ ನಮ್ಮ ಕನ್ನಡದ ಡೈಲಿ ಅಲ್ಲ, ಅದು ಶರೀರ ಪಡ್ಕೊಡುತ್ತೆ, ಶರೀರ ಬಿಡ್ತಿರುತ್ತೆ ಅಷ್ಟೇ. ಅದೇ ಆತ್ಮ ಮಾಡತಕ್ಕಂಥ, ಜೀವ ಮಾಡುವಂಥದ್ದು. ಒಬ್ರು ಸತ್ರು ಅಂತ ತಕ್ಷಣ ಹೋಗಿ ಹೋಯ್ತು ನೀನು ಒನ್ಸ್ ಫಾರ್ ಆಲ್ ಭೂಮಿ ಸೇರಿ ಬಿಡ್ತೀರ ಅಂತಲ್ಲ. ಆತ್ಮ ಇರುತ್ತೆ, ಆತ್ಮ ಇನ್ನೊಂದ್ ಕಡೆ ಹುಟ್ಟಕ್ಕೆ ಹೋಗ್ತೀನಿ. ಹಿಂದೆಲ್ಲ ಬೇರೆ ಶ್ಲೋಕಗಳು ಕೇಳ್ತೀವಿ ನಾವು. ಹಾಗೆ ನಿತ್ಯ ಶರೀರ ಪಡ್ಕೊಳುತ್ತೆ, ನಿತ್ಯ ಶರೀರ ಬಿಡುತ್ತೆ ಅಂತ. ನಿತ್ಯ ಅಂತಂದ್ರೆ ನಮ್ಮ 100 years ಇದೆಯಲ್ಲ, ಇದು ಕೋಟಿ ಕೋಟಿ ವರ್ಷಗಳು ಹೋಲಿಸ್ಕೊಂಡಾಗ ನಿತ್ಯನೇ ಅದು. ನಮಗೆ ವ್ಯತ್ಯಾಸ ಕಾಣಿಸುತ್ತಷ್ಟೇ. ಅದರಿಂದ ನಿತ್ಯ ಜಾತಂ, ಸದಾ ಹುಟ್ಟುತ್ತೆ, ಶರೀರ ಪಡ್ಕೊಳುತ್ತೆ, ಶರೀರ ಬಿಡುತ್ತೆ. ಹೀಗೆ ತಿಳಿದಿದ್ರು ಕೂಡ ಮನ್ಯಸೆ, ಮನ್ನಿಸುವುದು, ತಿಳ್ಕೊಳ್ಳೋದು. ಈಗ ತಿಳಿದಿದ್ರು ಕೂಡ ತಥಾಪಿ, ತಥಾಪಿ ಆದ್ರೂ ಕೂಡ ಅಂತ, ತಥಾ ಹಾಗೇನೆ, ತಥಾ ಆದ್ರೂ ಕೂಡ ಮಹಾಬಾಹೋ, ಈ ಮಹಾಬಾಹುವೆ, ಏವಂ ಶೋಚಿತಂ ನ ರಸಿ, ನೀ ಈ ಪ್ರಕಾರವಾಗಿ ದುಃಖ ಪಡ್ತಕ್ಕಂಥದ್ದು, ಶೋಚಿತಂ ನ ರಸಿ, ನೀ ಅದಕ್ಕೆ ಯೋಗ್ಯ ಅಲ್ಲಪ್ಪ. ದುಃಖ ಜ್ಞಾನಿ ನೀನು, ದುಃಖ ಪಡಬೇಡ, ದುಃಖ ಪಡತಕ್ಕಂಥ ಅವಶ್ಯಕತೆ ಇಲ್ಲ ನೀನು. ಇಷ್ಟೆಲ್ಲ ಜ್ಞಾನ ತಿಳ್ಕೊಂಡಿದ್ರೆ ದುಃಖ ಆಗಲ್ಲ. ಮತ್ತೆ ಶರೀರ ಹೋಯ್ತು ಅಂದ್ರೆ ಹೋಗೇ ಬಿಟ್ರು, ಮುಗಿದೇ ಹೋಯ್ತು ಅಂತ ಅನ್ಕೊಂಡು ದುಃಖ ಆಗತ್ತೆ. ಅದಕ್ಕೆ ಹಂಗಲ್ಲ ಅಂತ ಹೇಳ್ತಾರೆ. ಅಥ ಚ ಏನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನ ಏವಂ ಶೋಚಿತಂ ಅರ್ಹಸಿ. ಈ ರೀತಿ ದುಃಖ ಪಡ್ತಕ್ಕಂಥದ್ದು ಸರಿಯಲ್ಲ. ಮತ್ತೇನ್ರಿ ಸತ್ರೆ ಅಳಬೇಕಾ ಬೇಡವೆ ಅಂತ ಯಾರ ಪ್ರಶ್ನೆ ಕೇಳ್ತಾರೆ, ಕೇಳಿ ಅಂತ. ಒಬ್ರು ತೀರ್ಕೊಂಡಾಗ ಏನಾಗುತ್ತೆ, ಎಲ್ರಿಗೂ ಅಳು ಬರುತ್ತೆ, ಯಾಕಂದ್ರೆ ಬಹಳ ಬೇಕಾದಂತವ್ರು ಹೋಗ್ಬಿಟ್ರಲ್ಲಪ್ಪ ಅಂತ, ಸಹಜವಾದ್ಯ ಅದು. ಆದ್ರೆ ಇಲ್ಲಿ 2 ಇದೆ, ಅನುಶೋಚಿತ ಅಂತಿದೆ. ಪದೇ ಪದೇ 2 ತಿಂಗಳು 2 ವರ್ಷ 20 ವರ್ಷ ಆದ್ರೂ ಅಳ್ತಾ ಇತ್ತು ಅಂತಾರೆ, ಹುಚ್ಚ ಅಂತ ಫಸ್ಟ್ ಪಾಯಿಂಟ್. ಇನ್ನೊಂದು ಏನು ಅಂತಂದ್ರೆ, ಎಲ್ರಿಗೂ ಗೊತ್ತಿರುತ್ತೆ
ಯಾಕೆ ಮತ್ತೆ ಹೇಳೋದು ಒಂದು ಕಾರಣ ಏನು ಅಂತಂದ್ರೆ, ಇಷ್ಟು ವರ್ಷ ನಮ್ಮ ಜೊತೆಗೆ ಇದ್ರು ಇವಾಗ ಇರಲ್ವಲ್ಲ ಅನ್ನೋ ದುಃಖ. ಅಂದ್ರೆ ಅವ್ರ ಸಹವಾಸ ತಪ್ಪೋಯ್ತಲ್ಲ ಅಂತ ದುಃಖ ಅಷ್ಟೇ. ಸತ್ತಿದ್ದಕ್ಕಲ್ಲ ದುಃಖ, ಅವ್ರ ಸಹವಾಸ ಹೊಟ್ಟೋಯ್ತಲ್ಲ ಅಂತೆ. ಇನ್ನು ಮುಂದೆ ಅವ್ರು ಸಿಗಲ್ವಲ್ಲ ನಮ್ಗೆ, ಅವ್ರು ನೋಡಂಗಿಲ್ವಲ್ಲ ಅಂತ ದುಃಖ. ಈಸ್ ನ್ಯಾಚುರಲ್. ಒಂದ್ ಸ್ವಲ್ಪ ದುಃಖ ಪಡ್ಬೇಕು, ದುಃಖ ಆಗತ್ತೆ ಬರಲ್ಲ. ಆಮೇಲೆ ಇದು ಗೊತ್ತಿರುತ್ತಿದ್ವ, ಅಲ್ಲಿ ಇಲ್ದರೆ ಶ್ರಾದ್ದಾಲಿ ಯಾಕೆ ಮಾಡ್ತಾರೆ? ಎಲ್ಲಾರು ಕೂಡ ನಮ್ಮ ಭಾರತದಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ. ನಾವು ಶಬ್ದ ಬಳಸ್ತೀವಿ, ಪ್ರಾರಬ್ಧ ಕರ್ಮ, ಆ ಕರ್ಮ, ಈ ಕರ್ಮ. ಅದಕ್ಕೆ ಇದು ವಿಷಯ ತಿಳ್ಕೊಂಡ್ರೆ ಮುಂದಿನ ಜನ್ಮ ಇರುತ್ತೆ ಅಂತ ನಮ್ಗೆ ಗೊತ್ತಾದ ನಂತರ, ಮತ್ತು ಈ ಜನ್ಮದಲ್ಲಿ ನಾವು ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ, ಇದೆಲ್ಲ ನಮ್ದು ಅನೇಕ ಹಿಂದಿನ ಜನ್ಮಗಳ ಫಲ ಅಂತ ಅದೂ ಗೊತ್ತು ನಮ್ಗೆ. ಗೊತ್ತಿದ ಮೇಲೆ ಮುಂದಿನ ಜನ್ಮದಲ್ಲಿ ಸುಖ ಆಗಕ್ಕೋಸ್ಕರ ನಾವು ಯಾಕೆ ರೆಡಿ ಆಗಬಾರ್ದು? ಗೊತ್ತಿದೆ ತಾನೆ, ಮುಂದಿನ ಜನ್ಮ ಇದೆ, ಅದೇ ಮುಂದಿನ ಜನ್ಮನೂ ಇದೆ. ಆ ಜನ್ಮಗಳಲ್ಲಾದ್ರೂ ಕೂಡ ನಾವು ಸಂತೋಷ ಇರ್ಬೇಕಲ್ವಾ? ಸೊ ಸಂತೋಷ ಇರ್ಬೇಕಾದ್ರೆ ಏನ್ ಮಾಡಬೇಕು? ಪುಣ್ಯ ಕರ್ಮಗಳಲ್ಲಿ ಭಾಗಿಯಾಗಬೇಕು. ಸದಾ ಕಾಲ ಕ್ರಿಯಾಶೀಲವಾಗಿದ್ದು ಸತ್ ಕೆಲಸಗಳಲ್ಲಿ, ಸತ್ಕರ್ಮಗಳಲ್ಲಿ ನಾವು ಬಿಕಮ್ ಆಕ್ಟಿವ್. ಅದು ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ, ಇದೆ ನಂಬಿಕೆ ಇಲ್ಲ, ಈ ಜನ್ಮಾಂತರದ ನಂಬಿಕೆ ಇಲ್ಲ, ಆತ್ಮದ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ? ಅವಾಗ ಚಾರ್ವಾಕ ಮತದ ಹಾಕ್ತೀವಿ. ಚಾರ್ವಾಕ ಮತ ಅಂತ ಒಂದಿತ್ತು. ಚಾರ್ವಾಕ ಮತ ಅಂತಂದ್ರೆ ಅವರು ಚಾರು ವಾಕ್ ಅಂತ, ಚೆನ್ನಾಗಿ ಮಾತಾಡೋದು. ಅಂದ್ರೆ ಕೇಳಿದಂತವ್ರಿಗೆ ಅವು ಕರೆಕ್ಟ್ ಅನ್ನಿಸ್ಬೇಕು, ನೋಡಿದವ್ರಿಗೆ ಕರೆಕ್ಟ್ ಅನ್ಸ್ಕೊಡ್ಬೇಕು. ರಾಂಗ್ ನೆರೆಟಿವ್ಸ್ ಅದೆಲ್ಲ. ಏನಪ್ಪಾ ಅಂತಂದ್ರೆ, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಕುತಃ. ಅಂದ್ರೆ ಶರೀರ ಸುಟ್ಟು ಬೂದಿ ಆದ ನಂತರ ಹುಟ್ಟೋದರಿಂದ ಬಂದ್ವಿ. ನಾವೇ ನೋಡಿದ್ವಿ ಬೂದಿ ಆಗೋಯ್ತು, ಆ ಬೂದಿನ ತಗೊಂಡೋಗಿ ಕಾವೇರಿಲಿ ಸುರಿದ್ಬಿಟ್ಟು ಕರಗಿಸ್ಬಿಟ್ಟಿದ್ವಿ, ಇನ್ನೆಲ್ಲಿ ಬರ್ತಾರೆ? ಅದರಿಂದ ಋಣಂ ಕುರ್ತ್ವ ಘೃತಂ ಪಿಬಿ, ಸಾಲ ಸೋಲೋ ಮಾಡು, ಸುಖವಾಗಿರು ಅಂತ ಹೇಳ್ತಾರೆ. ನಮ್ ಎಲ್ಲಾ ಆಚಾರ್ಯಗಳು ಆ ಮತವನ್ನ ಖಂಡನೆ ಮಾಡಿದ್ದಾರೆ. ಬರೀ ಮೆಟೀರಿಯಲಿಸ್ಟಿಕ್ ಟೈಪ್ ಜಡ ಜೀವನ, ಬರೀ ಮೆಟೀರಿಯಲಿಸ್ಟಿಕ್. ಯಾವಾಗ ಮೆಟೀರಿಯಲಿಸ್ಟಿಕ್ ಲೈಫ್ ಆಗುತ್ತೋ ಧರ್ಮ ಅನ್ನೋದು ಹೊಟ್ಟೋಗುತ್ತೆ. ಧರ್ಮ ಅಂತಂದ್ರೆ ಏನು? ಸರಿ ತಪ್ಪು ಹಿಂಗಿರ್ಬೇಕು ಅಂತ. ಇಲ್ದ್ರೆ ಒಂದ್ಸಲಿ ಧರ್ಮ ಅಂತ ಈ ಜನ್ಮನ ಕೊನೆ ಅಂತ ಆಗೋಗ್ಬಿಟ್ರೆ ಎಷ್ಟು ಬೇಕಾದ್ರೂ ಪಾಪಗಳು ಮಾಡೋದು, ಯಾಕಂದ್ರೆ ಇದೇ ಕೊನೆ ತಾನೆ. ಅದರಿಂದ ಹಂಗಿರಬಾರ್ದಂಗೆ ಧರ್ಮ ಅಂತಂದ್ರೆ ಇಡೀ ಸಮಾಜ, ದೇಶ, ಜಗತ್ತು ಸುಖ ಇರ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಕೆಲವು ನೀತಿ ನಿಯಮಗಳನ್ನು ಪಾಲಿಸ್ಬೇಕು. ಅದಕ್ಕೆ ಧರ್ಮ ಅಂತ ಕರೀತಾರೆ. ಅದರಿಂದ ಇದರ ವಿಷಯಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಮುಂದಿನ ಜನ್ಮ ಇದೆ, ಅದೇ ಮುಂದಿನ ಜನ್ಮನೂ ಇದೆ ನಮ್ಗೆ ಅಂತ. ಅದಾದ ನಂತರ 27ನೇ ಶ್ಲೋಕ. ಜಾತಸ್ಸೈ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯಾರ್ಥೇ ನತ್ವಂ ಶೋಚಿತುಮರ್ಹಸಿ. ಮತ್ತೆ ಹೇಳ್ತೇನೆ, ದುಃಖ ಪಡತಕ್ಕಂಥದ್ದು ಶೋಚಿತು ನ ಅರ್ಹಸಿ. ಶೋಚಿತಂ ದುಃಖ ಪಡಲು, ನ ಅರ್ಹಸಿ ನೀನು ಅರ್ಹನಾಗಿಲ್ಲಪ್ಪ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಜಾತಸೈ ಧ್ರುವೋ ಮೃತ್ಯು. ಜಾತ ಅಂದ್ರೇನು? ಹುಟ್ಟುವುದು. ಏಕೆಂದ್ರೆ ಜಾತಸ್ಯ ಧ್ರುವೋ ಮೃತ್ಯು. ಧ್ರುವ ಅಂದ್ರೆ ಪಕ್ಕ ಅಂತ, ಶಾಶ್ವತ ಅಂತ. ನೋಡು, ಯಾರು ಹುಟ್ಟುತ್ತಾರೋ ಹುಟ್ಟಿದಾಗಲೇ ಅವ್ರು ಸಾಯೋದು ನಿಶ್ಚಯವೇ. ಆಫ್ಟರ್ 100 years ಅಥವಾ 300 years ಅಪ್ರಾಕ್ಸಿಮೇಟ್ ಆಗಿ. ಜಾತಸಿ ಧ್ರುವ ಅಂದ್ರೆ ಡಿಸೈಡೆಡ್, ಶಾಶ್ವತ. ಅದೇ ತರ ಧ್ರುವಂ ಜನ್ಮ ಮೃತಸ್ಯ ಚ ಮತ್ತು ಮೃತಸ್ಯ, ಸತ್ತವನು ಅವನು ಧ್ರುವಂ ನಿಜವಾಗ್ಲೂ ಕೂಡ ಖಂಡಿತವಾಗ್ಲು ಜನ್ಮವನ್ನು ಪಡಿತಾನೆ. ಬಿಕಾಸ್ ಇಟ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ಆತ್ಮ ವಿನಾಶಿ, ಮತ್ತೆ ಹುಡ್ತಾರೆ. ಅಂದ್ರೆ ಜಾತಸಿ ಧ್ರುವ ಅಂತಂದ್ರೆ ನಮ್ಮ ಧ್ರುವ ನಕ್ಷತ್ರ ತೋರಿಸ್ತಾರೆ ನೋಡಿ. ಈ ಧ್ರುವ ನಕ್ಷತ್ರ ಏನಂತಂದ್ರೆ ಅದು ಬ್ರೈಟ್ ಆಗಿ ಇರುತ್ತೆ, ವ್ಯತ್ಯಾಸ ಆಗೋದ್ರೆ ಮಿಣುಕೋದಿಲ್ಲ ಅದು. ಅಥವಾ ಶಾಶ್ವತ ಜ್ಞಾಪ ಇಟ್ಕೊಳ್ಳೋಕೆ ಹೇಳ್ತೇನೆ, ಶಾಶ್ವತ ಧ್ರುವ. ಅದರಿಂದ ಹುಟ್ಟುವುದು, ಹುಟ್ಟಿದ ನಂತರ ಸಾಯುವುದು, ಹುಟ್ಟಿದ ನಂತರ ತಿರುಗಿ ಸಾಯುವುದು, ಸತ್ತ ನಂತರ ಮತ್ತೆ ಹುಟ್ಟುವುದು. ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಅದರಿಂದ ತಸ್ಮಾದ್ ಅಪರಿಹಾರ್ಯಾರ್ಥೆ, ಇದು ಅಪರಿಹಾರ್ಯ, ಇದು ದೇರ್ ಇಸ್ ನೋ ಸೊಲ್ಯೂಷನ್, ಪರಿಹಾರ ಇಲ್ಲ ಅದಕ್ಕೆ. ಅಪರಿಹಾರ್ಯಾರ್ಥೆ ತಸ್ಮಾತ್, ಆದ್ರಿಂದ ಅಪರಿಹಾರ್ಯಾರ್ಥೆ, ಪರಿಹಾರ ಇಲ್ಲ ಇದಕ್ಕೆ. ಆದ್ರಿಂದ ಪರಿಹಾರ ಇಲ್ಲದೆ ಇರೋದಕ್ಕೆ ಏನ್ ಮಾಡಬೇಕು? ಸಮಥಿಂಗ್ ಇನ್ನೋವೇಟಿಬಲ್. ಅವಾಗ ಏನ್ ಮಾಡಬೇಕಾಗ? ನ
ತ್ವಂ ಶೋಚಿತಂ ಅರ್ಹಸಿ ನರಸಿ ತ್ವಂ ನೀನು ಶೋಚಿತಂ ದುಃಖ ಪಡೋದಕ್ಕೆ ನರಸಿ ಅದೇ ನೀನು ಅದಕ್ಕೆ ನೀನು ಅರ್ಹನಲ್ಲ ಯೋಗ್ಯನಲ್ಲ. ಯಾಕೆ ನೀ ಜ್ಞಾನಿ ತಿಳ್ಕೊಳ್ಬೇಕು. ಈಗ ನಿಮ್ಗೆ ಬರ್ತನಾಗಿದೆ ಅಂತ ತಿಳ್ಕೊಳ್ಳೋಣ. ಈಗ ಬಹಳ ಕಡಿಮೆ ಇವಾಗ ಒಂದ್ ಕಾಲದಲ್ಲಿ ಏನು ಒಪ್ಪತ್ತೆ ಊಟ ಆಗೋದು, ಎರಡನೇ ಊಟ ಸಿಗ್ತಿಲ್ಲ, ಹಿಂಗೆಲ್ಲ ಇರ್ತಿತ್ತು. ಅಪರಿಹಾರ್ಯ ಯಾವ್ದು ಅಪರಿಹಾರ್ಯವೋ ಹಾಗೇನ್ ಮಾಡಕ್ಕೋ ಡೋಂಟ್ ವರಿ ಅಬೌಟ್ ಇಟ್. ಏನು ಮಾಡಕ್ಕಾಗತ್ತೆ, ಪರಿಹಾರವೇ ಇಲ್ಲ ಅದಕ್ಕೆ. ಯಾವ್ದಕ್ಕೆ ಪರಿಹಾರ ಇಲ್ವೋ ಅದಕ್ಕೆ ಎಷ್ಟು ಕೊರ್ಗಿದ್ರು ಸೊಲ್ಯೂಷನ್ ಸಿಗಲ್ಲ. ಏನ್ ಮಾಡಬೇಕು ಅಂದ್ರೆ ಸುಮ್ಮನೆ ಇರ್ಬೇಕಷ್ಟೆ. ಡೋಂಟ್ ವೇಸ್ಟ್ ಯುವರ್ ಎನರ್ಜಿ. ಎನರ್ಜಿ ಅಂದ್ರೆ ಏನು? ನಾವೇ ಯೋಚನೆ ಮಾಡ್ತಾ ಇರ್ತೀವಿ 24 ಗಂಟೆ, ಅದೆಲ್ಲ ಎನರ್ಜಿನೇ ವೇಸ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಚಿಂತೆ ಮಾಡ್ಬೇಡಪ್ಪ ಅಂತ ಹೇಳಿ. ಜಾತಸ್ಥೈ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಶ್ಚ ತಸ್ಮಾದ್ ಅಪರಿಹಾರ್ಯಾರ್ಥೇ ನತ್ವಂ ಶೋಚಿತುಮರ್ಹಸಿ. ಇನ್ನೊಂದು ತಿಳ್ಕೊಳ್ಬೇಕು ನಾವು, ನಮ್ಮ ಪ್ರತ್ಯಕ್ಷ ಜೀವನದಲ್ಲಿ ಕೂಡ ಅನೇಕ ಪರಿಹಾರ ಇಲ್ಲಿರ್ತಕ್ಕಂಥದ್ದು ಕೆಲವು ಇವೆ. ಅದಕ್ಕೆ ಬಗ್ಗೆ ಚಿಂತೆ ಮಾಡಬಾರ್ದು. ಏನದು? ಉದಾಹರಣೆಗೆ ಈಗ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ನಾವು ಚೂಸ್ ಮಾಡಲಿಲ್ಲ ನಮ್ಮ ಅಪ್ಪ ಅಮ್ಮನ. ವಿ ಆರ್ ನಾಟ್ ದಿ ಚೂಸರ್ಸ್. ಹುಟ್ಟಿದ್ವಿ ಅಷ್ಟೇ. ನಮ್ಮ ಅಪ್ಪ ಅಮ್ಮ ಅವರು ಅವ್ರಲ್ಲಿ ಅನೇಕ ಕುಂದು ಕೊರತೆಗಳಿದೆ. ಅವ್ರನ್ನ ಚೇಂಜ್ ಮಾಡಕ್ಕಾಗ್ತಾ? ಅಪರಿಹಾರ್ಯ. ಅದು ಪರಿಹಾರನೇ ಇಲ್ಲ. ಅದಕ್ಕೆ ಏನ್ ಮಾಡಕ್ಕೋ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಸೇವೆ ಮಾಡಕ್ಕೋಸ್ಕರ ಅಭ್ಯಾಸ ಮಾಡ್ಕೋಬೇಕು. ಅದೇ ರೀತಿ ಗಂಡ ಹೆಂಡತಿ ಏನೋ ರೂಪ ನಡ್ಕೊಂಡ್ರು ಅಥವಾ ಗೊತ್ತು ಅವ್ರು ಗೊತ್ತಿರೋದು ಮದುವೆ ಆಯ್ತು. ಮದುವೆ ಆದ ನಂತರ ಎಲ್ಲಾ ಕಡೆ ಸಮಸ್ಯೆ ಅಂತಂದ್ರೆ ಕಾಂಪ್ಯಾಟಿಬಿಲಿಟಿ ಇಲ್ಲ ಅಂತ ಹೇಳ್ತಾರೆ. ನನಗೂ ಅವ್ರಿಗೂ ಯಾಕೋ ನಂದು ಲೈನೇ ಬೇರೆ, ಅವ್ರ ಲೈನೇ ಬೇರೆ, ಹಿಂಗೆಲ್ಲ ಮಾತಾಡ್ತಾರೆ. ಎಲ್ಲ ಫೂಲಿಶ್ನೆಸ್ ಅದು. ಯಾಕೆಂತಂದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬರ ಲೈನು ಬೇರೆ ಬೇರೆನೆ. ಎಲ್ಲರೂ ಒಂದೇ ತರ ಇರ್ತಕ್ಕಂಥ ಒಂದಿಬ್ರು ವ್ಯಕ್ತಿ ತೋರಿಸಿ ನೋಡೋಣ, ಒಂದೇ ತರ ಥಿಂಕಿಂಗ್, ಎಲ್ಲ ಒಂದೇ ತರ ಅಪ್ರೋಚ್ ಇರೋದೆಲ್ಲ ಆಲ್ ಆರ್ ಡಿಫರೆಂಟ್. ಮತ್ತೆ ಅವಳು ನನ್ನ ಹೆಂಡತಿ ನಂತರ ಇಲ್ಲ, ಅಥವಾ ಹೆಂಡತಿ ಅವಳು ನನ್ನ ಗಂಡ ನಂತರ ಇಲ್ಲ, ನನ್ನ ಟೇಸ್ಟೇ ಬೇರೆ, ಅವ್ರ ಟೇಸ್ಟೇ ಬೇರೆ. ಹೌದು, ಹೀಗೇನೆ ಇರೋದು ಪ್ರಪಂಚ. ಇದು ಅಪರಿಹಾರ್ಯ. ಯಾವುದು ಪರಿಹಾರ ಇಲ್ವೋ ಅದ್ರ ಬಗ್ಗೆ ಚಿಂತೆನೇ ಮಾಡಬಾರ್ದು. ಪ್ಲಾನ್ ಟು ಅಡ್ಜಸ್ಟ್ ವಿತ್ ದಟ್, ಬಿಕಮ್ ಫ್ಲೆಕ್ಸಿಬಲ್ ಅಂಡ್ ಬಿ ಹ್ಯಾಪಿ ಅಂತದೇ ತತ್ವಾರ್ಥ. ಅಪರಿಹಾರ್ಯ ಇದು. ಇದನ್ನ ಈ ಶ್ಲೋಕ ಹೇಳ್ತಾ ಇದೆ. ಅದಾದ್ಮೇಲೆ 28ನೇ ಶ್ಲೋಕ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನಾ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಂ ವ್ಯಕ್ತ ಮಧ್ಯಾನಿ ಭಾರತ. ಈ ಭಾರತ ಭೂತಾನಿ ಅಂದ್ರೆ ಭೂತ ಅಂದ್ರೇನು? ಪಿಶಾಚಿ ಭೂತ ದೆವ್ವ ಅಲ್ಲ. ಭೂತ ಅಂತಾರೆ ಜೀವರಾಶಿಗಳಿಗೆ ಸಂಸ್ಕೃತದಲ್ಲಿ ಭೂತ ಅಂತಾರೆ. ಭೂತಾನಿ ಅಂದ್ರೆ ಬಹುವಚನ. ಎಲ್ಲ ಜೀವರಾಶಿಗಳು ಅವ್ಯಕ್ತಾದೀನಿ, ಕಣ್ಣಿಗೆ ಕಾಣಿಸಲ್ಲ. ಅವ್ಯಕ್ತ ಅವ್ಯಕ್ತ ಬಂತಲ್ಲ ಅನೇಕ ಕಡೆ ಶಬ್ದ. ವ್ಯಕ್ತ ವ್ಯಕ್ತವಾಗುವುದು, ಅವ್ಯಕ್ತ ಕಣ್ಣಿಗೆ ಕಾಣಿಸಲ್ಲ. ಮತ್ತು ಅಂದ್ರೆ ಎಲ್ಲಾ ಪ್ರಾಣಿಗಳು ಕೂಡ ಹುಟ್ಟಕ್ ಮುಂಚೆ ಅದರದ್ದು ಏನಿರುತ್ತೆ ಜೀವ, ಅದು ಕಣ್ಣಿಗೆ ಕಾಣಿಸಲ್ಲ. ಅದು ಹುಟ್ಟಿ ಅದೇ ಶರೀರವನ್ನು ಪಡ್ಕೊಂಡ ನಂತರ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಅವ್ಯಕ್ತ ನಿಧನಾನಿ, ಅದೇ ತರ ಆ ಜೀವ ಶರೀರವನ್ನು ಬಿಟ್ಟ ನಂತರ ಅವರು ಕಣ್ಣು ಕಾಣಿಸಲ್ಲ. ಅವ್ಯಕ್ತ ನಿಧನಾನಿ, ಇದರ ಅವ್ಯಕ್ತವಾಗಿರ್ತಕ್ಕಂಥ ಶರೀರ ಇದು ಜೀವ ನಿಧನಾನಿ ಅಂತಂದ್ರೆ ಸತ್ತ ನಂತರ. ಆವಾಗ ಅವಳು ಗೊತ್ತಿಲ್ಲ, ನಮಗೆ ಕಣ್ಣು ಕಾಣಿಸಲ್ಲ. ಮಧ್ಯದಲ್ಲಿ ಮಾತ್ರ ವ್ಯಕ್ತ ಮಧ್ಯಾನಿ, ಮಧ್ಯದಲ್ಲಿ ಮಾತ್ರ ವ್ಯಕ್ತವಾಗಿತ್ತು. ಯಾಕಂದ್ರೆ ಶರೀರ ಆಯ್ತು. ಯಾವುದೇ ಜೀವರಾಶಿ, ಮನುಷ್ಯನೇ ಇಲ್ಲ, ಎಲ್ಲಾ ಪ್ರಾಣಿಗಳು ಕೂಡ ಹಂಗಿದೆ. ಹೀಗಿರ್ಬೇಕಾಗಿ ಬಂದ್ರೆ ಜೀವ ಕೋಟಿ ಕೋಟಿ ಜೀವರಾಶಿಗಳಿದೆ ಆಯ್ತಲ್ವಾ. ಕಣ್ಣು ಕಾಣಿಸಲ್ಲ ನಮ್ಗೆ. ಮತ್ತೆ ಅದ್ ಯಾವಾಗ ಶರೀರ ಪಡ್ಕೊಳ್ತೋ ಕಣ್ಣಿಗೆ ಕಾಣಿಸುತ್ತೆ, ತಿರ್ಗಾ ಹೊರಟೋಗುತ್ತೆ, ಮತ್ತೆ ತಿರ್ಗಾ ಕಣ್ಣು ಕಾಣಿಸಲ್ಲ. ಇದು ದಿ ಫ್ಯಾಕ್ಟ್ ಆಫ್ ಲೈಫ್. ಹಂಗಿರ್ಬೇಕಾದ್ರೆ ತತ್ರ ಇಂಥ ವಿಷಯದಲ್ಲಿ ಕಾ ಪರಿದೇವನ, ಕೆಲವು ಕಡೆ ಪರಿವೇದನ ಅಂತಿದೆ, ಇನ್ ಕಡೆಗೂ ಪರಿದೇವನ ಅಂತಿದೆ. ಅಂದ್ರೆ ಅದ್ರಲ್ಲಿ ಶೋಕ ಮಾಡೋದು ಯಾಕೆ ಅಂತ ಸರಿಯಾಗಿ ಅರ್ಥ ಆದಂತವ್ರಿಗೆ ಶೋಕನೇ ಪಡಲ್ಲ.
ತಾತ್ಕಾಲಿಕವಾಗಿ ಒಂದಿಷ್ಟು ದುಃಖ ಆಗ್ಬೋದು ಸ್ವಲ್ಪ ಹೊತ್ತು, ಆಮೇಲೆ ನಾರ್ಮಲ್ ಆಗಿ ಬರ್ತದೆ. ಹೌದು, ದಿಸ್ ಈಸ್ ಲೈಫ್ ಅಂತ ನಿಮ್ಮೆಲ್ಲ ಗೊತ್ತಿರ್ಬೇಕು. ಬುದ್ಧನ ಹತ್ರ ಒಬ್ಳು ಹೆಂಗಸ್ ಹೋಗಿ ಕೇಳ್ಕೊತ, ನನ್ನ ಮಗ ಸತ್ತೋಗಿದ್ದಾನೆ, ದಯವಿಟ್ಟು ಬದುಕಿಸ್ಕೊಡಿ, ಇಂಥ ಜ್ಞಾನಿಗಳು. ಅದಕ್ಕೆ ಬುದ್ಧ ಹೇಳ್ತಾನೆ, ಆಯ್ತಮ್ಮ ಆಯ್ತು, ಇವನ್ ಕೆಲಸ ಮಾಡು, ನಂಗೊಂದು ಹಿಡಿ ಸಾಸಿವೆ ತಗೊಂಬ ಅಂತ ಹೇಳ್ತಾರೆ. ಓಡ್ ಬಾಯ್ಲಿ ಒಂದ್ ನಿಮಿಷ, ಎಂತೆಂತ ಸಾಸಿವೆ ತಂದ್ರೆ ಆಗಲ್ಲ, ಇಲ್ಲಿ ಎಷ್ಟು ಮನೆ ಇದೆ, ಯಾರ ಮನೆ ಬೇಕಾದ್ರೂ ಹೋಗು, ಆದ್ರೆ ಅವ್ರ ಮನೆ ಯಾರು ಸತ್ತಿರಬಾರ್ದು ಅಂತ ಅವ್ರ ಮನೆಯಿಂದ ಸಾಸಿವೆ ತಗೊಂಬ. ಆಯ್ತು ಅಂತ ಓಡ್ತಾಳು. ಎಲ್ಲಾ ಮನೆಗೂ ಹೋಗಿ ಕೇಳ್ತಾರೆ, ಪ್ರತಿಯೊಬ್ಬರು ಹೇಳ್ತಾರೆ, ನಮ್ಮ ಅಜ್ಜಿ ಇದ್ರು, ನಮ್ಮ ತಾತ ಇದ್ರು, ಅವ್ರಿದ್ರು, ಇವ್ರಿದ್ರು, ಹೋಗ್ಬಿಟ್ರು ಅಂತ. ಕೊನೆಯವಳು ಅದೆಲ್ಲ ಕೇಳ್ಕೊಂಡ ನಂತರ ಅಷ್ಟೊತ್ತಾಗ್ಲೂ ಸಮಾಧಾನ ಆಗ್ಬಿಟ್ಟಿರುತ್ತೆ. ಬುದ್ಧಿಗೆ ಬಂದು ನಮಸ್ಕಾರ ಮಾಡ್ತಾರೆ, ಸಮಾಧಾನ ಆಗ್ಬಿಡುತ್ತೆ ಅಷ್ಟೇ. ಅಂದ್ರೆ ಒಂಥರ ಅಪರಿಹಾರ್ಯವಾಗಿರ್ತಕ್ಕಂಥ ಸಂಗತಿ, ಹುಟ್ಟು ಮತ್ತೆ ಸಾವು, ಅದು ನಮ್ಮ ಕೈನಲ್ಲಿ ಇಲ್ಲ ಅಂತ ಗೊತ್ತಾಗತ್ತೆ. ಹಾಗೆ ಇಲ್ಲೂ ಅದನ್ನೇ ಹೇಳ್ತಾ ಇರೋದು. ಅದಕ್ಕೋಸ್ಕರ ಪರಿವೇದನ ಅಥವಾ ಪರಿದೇವನ ಅಂತಂದ್ರೆ ಪರಿಪರಿಯಾಗಿ ಶೋಕ ಪಡೆಯೋದು. ಅನೇಕ ಬಾರಿ ಹೇಳ್ತಾ ಇರ್ತೀನಿ, ಎಷ್ಟೊಂದ್ರೆ 10 ವರ್ಷ ಆಗ್ಬಿಟ್ಟಿರುತ್ತೆ, ಯಾರೋ ಹೋಗಿ 20 ವರ್ಷ ಆಗಿರುತ್ತೆ, ಆದ್ರೂ ಇವತ್ತು ಅಳ್ತಿರ್ತಾರೆ. ಮತ್ತೇನು ಅಂತಂದ್ರೆ ಒಂದ್ ಸ್ವಲ್ಪ ಭಾವ ಪ್ರಕಟ ಆಗ್ಬಹುದು, ಆದ್ರೆ ಉಪಯೋಗ ಏನು ಇಲ್ವಲ್ಲ, ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೋತೀರಾ? ಅದನ್ನೆಲ್ಲ ಹೇಳ್ತಾ ಇರೋದು. ಅಂದ್ರೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ. ಎಲ್ಲಾ ಜೀವರಾಶಿಗಳು ಈಗ ಮಧ್ಯದಲ್ಲಿ ಶರೀರ ಬಂದಾಗ ಕಾಣಿಸ್ತಾ ಇದೆ ಅಷ್ಟೇ. ಆಮೇಲೆ ಅವ್ಯಕ್ತ ನಿಧನಾನ್ಯವ, ನಿಧನ ಆದ ನಂತರ ಅವ್ಯಕ್ತವಾಗ್ಬಿಡುತ್ತೆ. ತತ್ರ ಅಂತ ವಿಷಯದಲ್ಲಿ ಕಾ ಪರಿದೇವನ, ಯಾಕಪ್ಪ ಚಿಂತೆ ಅಂತ, ಯಾಕೆ ಶೋಕ ಮಾಡುತ್ತೆ? ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. 29ನೇ ಶ್ಲೋಕ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಶ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್ ಏನಂ ಆಶ್ಚರ್ಯವತ್ ವದತಿ ತಥಾ ಏವ ಚ ಅನ್ಯಃ. ಆಶ್ಚರ್ಯವತ್ ಅಂತಂದ್ರೆ ಆಶ್ಚರ್ಯದಂತೆ ಅಂತ. ಆಶ್ಚರ್ಯ ಅಂತಂದ್ರೆ ಅದಕ್ಕೆ ಅರ್ಥ ಹೇಳ್ಬೇಕಾ? ಅವಶ್ಯಕತೆ ಇಲ್ಲ, ನಮ್ಗೆಲ್ಲ ಗೊತ್ತಿರುತ್ತೆ. ಕುತೂಹಲ ಏನೋ ಇದೆ ಅಂತ ಅನ್ಸುತ್ತಲ್ಲ, ಆತರ. ಹಾಗೆ ಆಶ್ಚರ್ಯವತ್. ಕಶ್ಚಿತ್ ಅಂದ್ರೆ ಕೆಲವರು ಇದನ್ನ ಆತ್ಮವನ್ನ ಆಶ್ಚರ್ಯದಿಂದ ನೋಡ್ತಾರೆ. ಏನಪ್ಪ ಆಶ್ಚರ್ಯ, ಇದು ಅದ್ಭುತ ಅಂತ ಅನ್ಸುತ್ತೆ. ಆಶ್ಚರ್ಯವತ್ ಪಶ್ಯತಿ ನೋಡ್ತಾರೆ. ಕಶ್ಚಿತ್ ಏನಂ ಆಶ್ಚರ್ಯ, ಇನ್ನು ಕೆಲವರು ಅತ್ಯಂತ ಆಶ್ಚರ್ಯದಿಂದ ಇದ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೂ ಗೊತ್ತಾಗಿರೋದಿಲ್ಲ ಆಶ್ಚರ್ಯ, ಆದ್ರೆ ಸತ್ಯ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಸತ್ಯ. ತಥಾ ಏವ ಚ ಅನ್ಯ. ಅದೇ ರೀತಿ ಅನೇಕ ಜನ ಬೇರೆ ಬೇರೆ ಇರ್ತಾರೆ. ಜ್ಞಾನಿಗಳು ಕೂಡ ಆಶ್ಚರ್ಯದಿಂದ ಇರ್ತಾರೆ, ಇದು ಅದ್ಭುತ ಅಂತ ಹೇಳ್ತಾರೆ. ಅನೇಕ ಅದ್ಭುತಗಳಿದೆ. ಭಗವದ್ಗೀತೆ ಕೇಳ್ತಾ ಕೇಳ್ತಾ ನಿಮ್ಗೆ ಗೊತ್ತಾಗ್ತಿದೆ ಎಷ್ಟು ಅದ್ಭುತಗಳಿದೆ. ನಾವು ಅದ್ಭುತದ ಕಡೆ ಗಮನ ಕೊಟ್ಟಿರೋಲ್ಲ. ಅದೇ ರೀತಿ ಆಶ್ಚರ್ಯವತ್ ಚ ಏನಂ ಅನ್ಯ ಶೃಣೋತಿ. ಇನ್ನು ಕೆಲವರು ಹೇಳಿದ್ರಿಂದ ಕೇಳ್ತಾರೆ, ಆಶ್ಚರ್ಯದಿಂದ ಕೇಳ್ತಾರೆ, ಹೌದಾ ಹೌದಾ ಅಂತ ಕೇಳ್ತಾರೆ. ಶ್ರುತ್ವಾಪಿ ಏನಂ ವೇದ ನ ಚೈವ ಕಚ್ಚಿತ್. ಶ್ರುತ್ವಾಪಿ ಕೇಳಿದ್ರೂ ಕೂಡ ಏನಂ ಇದನ್ನ ನ ವೇದ ಅರ್ಥ ಆಗುದಿಲ್ಲ. ಚ ಮತ್ತು ಏವಕ ಇದೇ ರೀತಿಯೇ ಇದು ಅಂತ. ಅಂದ್ರೆ ಇದು ಈ ಒಂದು ಅನುಭವವನ್ನ, ಆತ್ಮ ತತ್ವವನ್ನ ಹೇಗೆ ತಿಳ್ಕೋಬೇಕು ಮತ್ತೆ ಅಂತಂದ್ರೆ, ಸಾಧನೆಯ ಮುಖಾಂತರ ನಮ್ಮ ಬ್ರೈನ್ ನ ಶಾರ್ಪ್ ಮಾಡಿಕೊಂಡು ಸೂಕ್ಷ್ಮವಾದಂತ ಸಂಗತಿಗಳನ್ನ ತಿಳ್ಕೊಳ್ತಕ್ಕಂಥ ಸಾಧನೆಯಿಂದ ಪ್ರಯತ್ನ ಮಾಡ್ಬೇಕು. ಸಾಧನೆ ಮಾಡದೆ ಬರೀ ಶಬ್ದಕ್ಕೆ ಸಿಗತಕ್ಕಂತಲ್ಲ. ನ ಶಬ್ದಾಬ್ದು ಗಾಢ ನತ ನಿಗಮ ಚರ್ಚಾ ಬರ್ತದೆ, ಉಪನಿಷತ್ಗಳೆಲ್ಲ ಬೇಕಾಷ್ಟು ಬರುತ್ತೆ. ಅಂದ್ರೆ ನ ಚಕ್ಷುರ್ ಗಚ್ಚತಿ ನ ವಾಂಗ್ ಗಚ್ಚತಿ ನ ಮನಃ ಗಚ್ಚತಿ. ಕಳಸಲಿ ನಾವು ಉಪನಿಷತ್ ಕೆಲಸ ಕೇಳಿದ್ವಿ. ಅಂತಂದ್ರೆ ಯಾವ ಸಂಗತಿಯನ್ನ ಈ ಕಣ್ಣುಗಳಿಂದ ನೋಡಲಾರವೋ, ಯಾವ ಸಂಗತಿಯನ್ನ ಕಿವಿಗಳ ಮುಖಾಂತರ ಅರ್ಥ ಮಾಡ್ಕೊಳಕ್ಕಾಗಲ್ವೋ, ಅಥವಾ ವಾಸನೆಯ ಮುಖಾಂತರ ಅರ್ಥವಾಗಲ್ವೋ, ರುಚಿಯ ಮುಖಾಂತರ ಅರ್ಥವಾಗಲ್ವೋ, ಮನಸ್ಸು ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಲ್ವೋ,
ಅಂತ ವಿಷಯ ಆತ್ಮತತ್ವ. ಅದಕ್ಕೋಸ್ಕರ ಅತ್ಯಂತ ಆಶ್ಚರ್ಯ, ಮಹದ ಆಶ್ಚರ್ಯ. ಒಂದೇ ಒಂದು ಈ ಸಂದರ್ಭಕ್ಕೆ ತಕ್ಕಂತ ಒಂದು ಉದಾಹರಣೆ ಹೇಳ್ತೀನಿ ಅಂತಂದ್ರೆ, ಎಷ್ಟು ಆಶ್ಚರ್ಯ ಅಂತಂದ್ರೆ, ಆಶ್ಚರ್ಯ ಸಂಗತಿಗಳು ಕೋಟಿ ಕೋಟಿ ಕಣ್ಮುಂದೆ ಇದೆ. ನಾವು ಯೋಚನೆ ಮಾಡಲ್ಲ, ಹೊಳೆಯಲ್ಲ ಅಷ್ಟೇ. ನೋಡಿ, ನಮ್ಮ ಮನಸ್ಸಿಗೆ ಒಂದು ವಿಚಾರ ಬರುತ್ತೆ. ಮನಸ್ಸು ಎಲ್ಲಿದೆಯೋ ಮನಸ್ಸು ಗೊತ್ತಿಲ್ಲ, ಅದ್ರ ಬಗ್ಗೆ ಬರ್ತು ಮುಂದಿನ ಅಧ್ಯಾಯ ತಿಳ್ಕೊಳ್ಳೋಣ. ಮನಸ್ಸಿಗೊಂದು ವಿಚಾರ ಬಂತು. ವಿಚಾರ ಬರ್ತಾ ಇದ್ದಂಗೆ ಅದು ಅಲ್ಲಿಂದ ನಾಲಿಗೆಗೆ ಹೇಳ್ತು. ನಾಲಿಗೆ ಮೇಲೆ ಕೆಳಗೆ ಅಕ್ಕಪಕ್ಕ ಓಡಾಡ್ತಾ ಶಬ್ದಗಳನ್ನು ಉತ್ಪತ್ತಿ ಮಾಡುತ್ತಲ್ಲ, ಹೆಂಗದು? ಆ ಶಬ್ದಗಳು ಗಾಳಿಯ ಮುಖಾಂತರವಾಗಿ ಬೇರೆಯವ್ರ ಕಿವಿ ತಲುಪತ್ತಲ್ಲ, ಹೆಂಗದು? ಕಿವಿ ಒಳಗೆ ಒಂದು ಡ್ರಮ್ ಇದೆ. ಡ್ರಮ್ ಅಂದ್ರೆ ಒಂದು ಹಾಳೆ ತರ ಇದೆ. ಅದು ಅಲ್ಲಾಡ್ತದೆ, ವೈಬ್ರೇಷನ್ ಆಗುತ್ತೆ. ಅದರಿಂದ ಯಥಾವತ್ತಾಗಿ ಎದುರುಗಡೆಯವರು ಏನು ಮಾತಾಡ್ತಾರೋ ಅದು ಹಾಗೇ ಕೇಳಿಸ್ಬಿಟ್ಟು ಅದು ಬ್ರೈನ್ಗೆ ಹೋಗಿ, ಆ ಬ್ರೈನ್ ನಲ್ಲಿ ಯಾವುದೋ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ರಿಯಾಕ್ಟ್ ಆಗುತ್ತಲ್ಲ, ಮತ್ತಲ್ಲಿ ರೆಕಾರ್ಡ್ ಆಗುತ್ತಲ್ಲ, ಎಲ್ಲ ಅದ್ಭುತ ಅಲ್ವೇ ಇವೆಲ್ಲ? ಮಹಾನ್ ಅದ್ಭುತ. ಇಂಥದ್ದು ಬೇಕಾಷ್ಟು ಅದ್ಭುತಗಳಿದೆ, ಹೋಗಿದ್ದೆ ತಿಳಿಸತ್ತದು. ಅದರಿಂದ ಆಶ್ಚರ್ಯದಿಂದ ಎಲ್ಲರೂ ಕೂಡ ನೋಡ್ತಾರೆ, ಆಶ್ಚರ್ಯದಿಂದ ಕೇಳ್ತಾರೆ. ಅಂದ್ರೆ ಅರ್ಥವಾಗದೆ ಬಿಟ್ಬಿಡೋದಕ್ಕಾಗೋದಿಲ್ಲ, ತಿಳ್ಕೊಳ್ಳೇಬೇಕು. ಯಾಕಂದ್ರೆ ತಿಳ್ಕೊಂಡ್ರೆ ಜ್ಞಾನಿಗಳಾಗ್ತೀವಿ. ಜ್ಞಾನಿ ಆಯ್ತು ಅಂತಂದ್ರೆ ಯಾತಕ್ಕೆ ಜ್ಞಾನಿಗಳಾಗಬೇಕು ಅಂತಂದ್ರೆ, ಸುಖ ದುಃಖಗಳನ್ನ ಮೀರಿ ನಿಂತ್ಕೊಳ್ತಕ್ಕಂಥ ಒಂದು ಪವರ್ಫುಲ್ ಪರ್ಸನಾಲಿಟಿ ಡೆವಲಪ್ ಆಗ್ತದೆ. ಅದಕ್ಕೋಸ್ಕರ ಆಗ್ಬೇಕು. ಹೇಳಿ ಶ್ಲೋಕ. ಆಶ್ಚರ್ಯವತ್ ಪಶ್ಯತಿ. ನೋಡಿ, ಪಶ್ಯ ಅಂದ್ರೆ ನೋಡುವುದು ಅಂತ. ಇದು ಒಂದ್ಸರಿ ತಿಳ್ಕೊಳ್ಳೋ ಮರಿಬಾರ್ದು ನಾವು. ಆಮೇಲೆ ವದತಿ ಅಂದ್ರೆ ಮಾತಾಡೋದು, ಹೇಳುವುದು. ಆಮೇಲೆ ಶೃಣು ಅಂದ್ರೆ ಕೇಳುವುದು. ಹೇಳಿ ಈಗ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್, ಅಥವಾ ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್ ಏನಂ, ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ, ಆಶ್ಚರ್ಯವಶ್ಚೈನಮನ್ಯಃ ಶೃಣೋತಿ, ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ನಮ್ಮ ಮೈಂಡ್ ಅಥವಾ ನಮ್ಮ ಮನಸ್ಸು ಭಗವದ್ಗೀತೆಯನ್ನು ಕಲಿತಾ ಕಲಿತಾ ನಿಧಾನವಾಗಿ ಸಾಧನೆಯ ಮಾರ್ಗದಲ್ಲಿ ನಾವು ಬಂದಿದ್ದೀವಿ. ಯಾಕೆ ಅಂತಂದ್ರೆ ಇದೆಲ್ಲ ಕೂಡ ಸ್ವಲ್ಪ ಟಫ್ ಆಗಿರುವಂತ ಸಬ್ಜೆಕ್ಟ್. ನಾವ್ ಇದನ್ನ ಕೂತ್ಕೊಂಡು 1 ಗಂಟೆ ಕಾಲ ಕೇಳ್ತೀವಿ, ಬೇಜಾರು ಮಾಡ್ಕೊಳ್ಳಿ ಅಂತಿದೆಯಲ್ಲ, ಅಂದ್ರೆ ವಿ ಆರ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಆಯ್ತು. ಮತ್ತೆ ನಮ್ಮ ಸಾಧನೆಯನ್ನ ಮುಂದುವರಿಸ್ಬೇಕು. ಬೇಜಾರು ಮಾಡ್ಕೊಳ್ಬಾರ್ದು, ಪ್ರಯತ್ನ ಮಾಡ್ಕೊ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಜ್ಞಾನಿಗಳಾಗಬೇಕು ನಾವು. 30ನೇ ಶ್ಲೋಕ. ಕೆಲವು ಸತಿ ನಮ್ಗೆ ಬಹಳ ಸುಲಭ ಅನಿಸ್ತದೆ ಕೆಲವು ಶ್ಲೋಕ. ಅಂದ್ರೆ ನಮ್ಗೆ ಗ್ರಾಸ್ಪಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗಿದ್ವಿ ಅಂತ ಅರ್ಥ. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ, ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ನೋಡಿ, ದೇಹಿ ನಿತ್ಯಂ. ದೇಹಿ ಅಂದ್ರೇನು? ದೇಹದಲ್ಲಿ ವಾಸ ಮಾಡ್ತಕ್ಕಂಥ ಆತ್ಮಕ್ಕೆ ದೇಹಿ ಅಂತಾರೆ. ಶರೀರಿ ಅಂತಂತಾರೆ. ಶರೀರದಲ್ಲಿ ವಾಸ ಮಾಡ್ತಕ್ಕಂಥ ಇರ್ತಕ್ಕಂಥ ಆತ್ಮಕ್ಕೆ, ಜೀವಕ್ಕೆ ದೇಹಿ ಅಂತ. ದೇಹಿ ನಿತ್ಯಂ, ಅದು ಯಾವಾಗ್ಲೂ ಇರ್ತಕ್ಕಂಥದ್ದು ಆತ್ಮ. ಇನ್ನೆಲ್ಲ ಬೇಕಾಷ್ಟು ಕೇಳಿದ್ವಿ. ಬೆಂಕಿಗೆ ಹಾಕಿದ್ರೆ ಸುಡಲ್ಲ, ನೀರ್ಗೆ ಹಾಕಿದ್ರೆ ಒದ್ದೆ ಆಗಲ್ಲ, ಗಾಳಿ ಒಣಗಿಸೋಲ್ಲ, ಯಾವಾಗ್ಲೂ ಇರ್ತಕ್ಕಂಥ ಇಟ್ಸ್ ಎಟರ್ನಲ್ ಥಿಂಗ್. ಅದು ದೇಹಿ ನಿತ್ಯಂ. ಅವಧ್ಯ ಅಯಂ ದೇಹಿ ಸರ್ವಸ್ಯ, ಸರ್ವಸ್ಯ ದೇಹಿ, ಎಲ್ಲಾರ ದೇಹಗಳು, ಸರ್ವಸ್ಯ ದೇಹಿ. ಅವಧ್ಯ ಅಯಂ ಅಯಂ ದೇಹಿ, ಈ ದೇಹ, ಎಲ್ಲರ ದೇಹನೂ ಕೂಡ ಅದು ಎಲ್ಲಾರ ದೇಹ. ಅಯಂ ದೇಹ, ಎಲ್ಲ ದೇಹಿ ನಿತ್ಯಂ. ಅವಧ್ಯ, ಅವಧ್ಯ ಅಂತಂದ್ರೆ ಅದನ್ನ ವಧೆ ಮಾಡಕ್ ಆಗೋದಿಲ್ಲ ಅಂತ. ಯಾವ್ದನ್ನ ಮಾಡಕ್ಕಾಗಲ್ಲ, ಆತ್ಮನನ್ನ ವಧೆ ಮಾಡಕ್ ಆಗೋದಿಲ್ಲ. ಈ ದೇಹದಲ್ಲಿ ಯಾವಾಗ್ಲೂ ಇರತಕ್ಕಂತ ಏನು ಆತ್ಮ ಇದೆ, ಅದನ್ನ ಯಾರು ಕೂಡ ವಧೆ ಮಾಡ್ಲಿಕ್ಕೆ ಆಗೋದಿಲ್ಲ. ದೇಹಿ ನಿತ್ಯಂ ಅವಧ್ಯ ಅಯಂ ದೇಹಿ ಸರ್ವಸ್ಯ ಭಾರತ. ಅಂದ್ರೆ ಸರ್ವಸ್ಯ ದೇಹಿ, ಎಲ್ಲರ ದೇಹ ಇರತಕ್ಕಂಥ ದೇಹಿ ಇದ್ರ ಆತ್ಮ ನಿತ್ಯವೂ ಇರತಕ್ಕಂಥದ್ದು ಅವಧ್ಯ. ತಸ್ಮಾತ್ ಸರ್ವಾಣಿ ಭೂತಾನಿ, ಅದೇ ಎಲ್ಲಾ ಜೀವರಾಶಿಗಳು ಅದೇನೆ. ಸರ್ವಾಣಿ ಭೂತಾನಿ, ಎಲ್ಲ ಜೀವರಾಶಿಗಳು ಕೂಡ ಅದೇನೆ. ಅದರಿಂದ ತ್ವಂ, ನೀನು ನ ಶೋಚಿತು ಅರ್ಹಸಿ, ದುಃಖ ಪಡೋದಕ್ಕೆ ಸರಿಯಲ್ಲ ಅದು ಅಂತ ಹೇಳ್ತೀವಿ. ದುಃಖ ಪಡೋದು ಸರಿಯಲ್ಲಪ್ಪ ಇದು.
ಯಾವುದಕ್ಕೆ ಪ್ರತಿನಿತ್ಯ ಪೇಪರ್ ಬರ್ತಾ ಇರ್ತದೆ, ಇಂಥ ಸತ್ರು ಇಂಥವ್ರು ಸತ್ರು, ಅಂತವ್ರು ಸತ್ರು, ಇಂಥವ್ರು ಹೋಗ್ಬಿಟ್ರು ಅಂತ ಕೇಳ್ತಾ ಇರ್ತೀವಿ. ಆದ್ರೆ ನಾವು ಈ ಅರ್ಥ ಕೂತ್ಕೋತೀವ ಇಲ್ಲ. ಯಾಕೆ ಅಂತಂದ್ರೆ ಮತ್ ಸತ್ರೆ ಅಳ್ಬೇಕಲ್ವಾ ಅಂತ. ಸತ್ರೆ ಅಳೋದಿಲ್ರಿ ಯಾರು ಕೂಡ. ಅಳೋದು ಯಾಕಂತಾರೆ ಅಭಿಮಾನದಿಂದ ಅಳುವಂಥದ್ದು. ಅವ್ರ ಮೇಲೆ ಪ್ರೀತಿ ಇರುತ್ತೆ ಅಥವಾ ಅಭಿಮಾನ, ದೇಹಾಭಿಮಾನ ಇರುತ್ತೆ. ಅಳೋದು ಬೇರೆ ಕಾರಣ ಇರುತ್ತೆ. ಆದ್ರೆ ಸಾವು ಅದರಿಂದ ದುಃಖಕ್ಕೆ ಕಾರಣ ಅಲ್ಲ ಅದು ಅಂತ ತಿಳ್ಕೊಳ್ಬೇಕು. ಈಗ ನಿತ್ಯ ಪೇಪರ್ ಬರ್ತಾನೆ ಇರ್ತಾರೆ, ಇಂಥ ಸತ್ರು ಅಂತ ಸತ್ರು ಅಂತ ಬಿಡೋ ಅಂತ ಹೇಳ್ತಾ ಕೂತ್ಕೋತೀವಿ, ಅಳಲ್ಲ. ಮತ್ತೆ ಅಭಿಮಾನನೇ ನಮ್ಗೆ ಬೇರೆಯವ್ರ ಸತ್ತಾಗ ಹತ್ರದವ್ರ ಸತ್ರ ಅಳ್ತೀವಿ, ಯಾಕಂದ್ರೆ ಅಭಿಮಾನ ಇರ್ತದ ಮೇಲೆ ಹೊಟ್ಟೋಗ್ಬಿಟ್ರಲ್ಲಪ್ಪ ಅಂತ ಅನ್ಸುತ್ತೆ. ಅದು ತಾತ್ಕಾಲಿಕವಾದದ್ದು. ಒಂದ್ ದಿವಸ ಎರಡು ಸರಿ ಹೋಗ್ಬಿಡ್ತೀವಿ ನಾವು. ಅರ್ಧ ಸರಿಯಾಗಿ ತಿಳ್ಕೊಂಡು ನೀನು ಯೋಚನೆ ಮಾಡಪ್ಪ ಅಂತ ಅರ್ಜುನ್ಗೆ ಹೇಳಿದ್ರು. 31ನೇ ಶ್ಲೋಕ. ಸ್ವಧರ್ಮಮಪಿ ಚಾವೇಕ್ಷ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸ್ವಧರ್ಮಂ ಅಪಿ ಚ ಆವೇಕ್ಷ. ಸ್ವಧರ್ಮಮಪಿ ಚ ಆವೇಕ್ಷ ಅಂದ್ರೆ ಇನ್ನು ಸ್ವಧರ್ಮ ಏನಪ್ಪಾ, ಒಬ್ಬರೊಬ್ಬರಿಗೆ ಒಂದೊಂದು ಕರ್ತವ್ಯ ಕರ್ಮ ಅಂತ ಇರುತ್ತಲ್ವಾ. ಒಂದೊಂದು ವರ್ಣದವರೆಗೆ ಹಿಂದೆ 5,000 ವರ್ಷಗಳ ಕೆಳಗೆ ಈ ವರ್ಣಾಶ್ರಮ ಧರ್ಮ ಬಹಳ ಪ್ರಮುಖವಾಗಿತ್ತು. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವರ್ಣಗಳು. ಈ ವರ್ಣದ ದಿನ ಆಡ್ತಿ. ಇದು ಆಗ ಇದು ಯುಗ ಧರ್ಮಕ್ಕೆ ವ್ಯತ್ಯಾಸ ಆಗುತ್ತೆ. ಇವತ್ತದಾಗಲ್ಲ, ಆವಾಗ ಇದ್ದದ್ದು ಹೇಳ್ತಾ ಇರೋದು. ಏನು ಬ್ರಾಹ್ಮಣ ಅಂತಂದ್ರೆ ಅವನಿಗೆ ಅಧ್ಯಯನ ಮತ್ತು ಅಧ್ಯಾಪನ ಮಾಡ್ತಕ್ಕಂಥದ್ದೇ ಅವನ ಕೆಲಸ. ಅಂದ್ರೆ ತಾನು ಅಧ್ಯಯನ ಮಾಡಬೇಕು ಮತ್ತು ಬೇರೆಯವ್ರಿಗೆ ಜ್ಞಾನವನ್ನ ಕೊಡ್ಬೇಕು. ಇದೇ ಕೆಲಸ ಮಾಡ್ಕೋತ ಬೇರೆ ಕೆಲಸ ಮಾಡಬಾರ್ದು. ಮಾಡ್ತಾನೂ ಇರಲಿಲ್ಲ. ಸಂಪಾದನೆ ಮಾಡಕ್ ಹೋಗ್ತಿಲ್ಲ, ವ್ಯಾಪಾರ ಮಾಡ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಬರೀ ಅಧ್ಯಯನ, ಅಧ್ಯಾಪನ. ಅವನು ಬ್ರಾಹ್ಮಣ. ಕ್ಷತ್ರಿಯ ಅಂತಂದ್ರೆ ಅವನ ಕೆಲಸ ಏನಪ್ಪಾ ಅಂತಂದ್ರೆ ದೇಶವನ್ನ, ಜನಗಳನ್ನ, ಸಮಾಜವನ್ನ ಕಾಪಾಡ್ತಕ್ಕಂಥ ಕೆಲಸ. ಬಾಹುಬಲ ಜಾಸ್ತಿ ಇರ್ತಾ ಇತ್ತು, ಲೀಡರ್ ಆಗ್ತಿದ್ದ ಅವರು ಕ್ಷತ್ರಿಯ. ಅದೇ ರೀತಿನೇ ವೈಶ್ಯರು ಅಂತಂದ್ರೆ ಅವ್ರು ವ್ಯಾಪಾರಸ್ಥರು. ವ್ಯಾಪಾರನೇ ಅವ್ರು. ಅಂದ್ರೆ ಚೆನ್ನಾಗಿ ಸಂಪಾದನೆ ಮಾಡಬೇಕು, ವ್ಯಾಪಾರದ ಕೆಲಸ ಮಾಡಬೇಕು. ಒಂದು ದೇಶವನ್ನ ಒಳ್ಳೆ ಶ್ರೀಮಂತ ದೇಶ ಮಾಡೋ ಪ್ರಯತ್ನ ಮಾಡಬೇಕು. ಊರೋ ರಾಜ್ಯನೋ ಯಾವ್ದಾರಾಗಿ ಅವ್ರು ವೈಶ್ಯರು. ಅದಾದ್ಮೇಲೆ ಕೊನೆಯಾಗಿ ಶೂದ್ರರು ಅಂತಂದ್ರೆ ಕಾರ್ಮಿಕರು. ಅಂದ್ರೆ ಅವರು ಎಲ್ಲಾ ಕಡೆ ಕೆಲಸ ಮಾಡೋರು. ಇವತ್ತು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾರಲ್ಲ ಎಲ್ಲ ಸ್ಟಾಫ್ ಆಗಿ, ಅವರೆಲ್ಲ ಶೂದ್ರರು. ಮತ್ತೆ ಕೇವಲ ಯಾರು ಅಡ್ಮಿನ್ ನಲ್ಲಿ ಇರ್ತಾರೆ ಅಥವಾ MD ಆಗಿರ್ತಾರೆ, ಯೋಚನೆ ಮಾಡತಕ್ಕಂಥ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಬ್ರಾಹ್ಮಣ ಅಂತ ಕರೀತಾರೆ. ಕೆಲಸ ಮಾಡೋದು ಶೂದ್ರ ಅಂತ ಕರೀತಾರೆ. ಎಲ್ಲಾ ಫ್ಯಾಕ್ಟ್ರಿ ಕೆಲಸ ಮಾಡೋದು ಶೂದ್ರರೇ. ಮತ್ ಯಾವ್ದು ಕನಿಷ್ಠ, ಅನಿಷ್ಠ, ಗನಿಷ್ಠ ಯಾವ್ದು ಇಲ್ಲ. ಅವ್ರ ಕೆಲಸ ಅವ್ರು ಮಾಡೋರು. ಹಂಗಾಗಿ ಪರಸ್ಪರ ದ್ವೇಷನೂ ಏನು ಇರ್ತಿರ್ಲಿಲ್ಲ. ಎಂದು ಇಲ್ಲಿ ಎಲ್ಲಾರು ನೋಡಿದಿರ ಚರಿತ್ರೆಯಲ್ಲಿ, ಸಾವಿರಾರು ವರ್ಷ ಚರಿತ್ರೆಯಲ್ಲಿ ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಯುದ್ಧ ನಡೀತು, ಕ್ಷತ್ರಿಯರಿಗೂ ವೈಶ್ಯರಿಗೂ ಹೋರಾಟ ನಡೆದು ಎಲ್ಲ ವೈಶ್ಯರು ನಿರ್ನಾಮ ಆಗ್ಬಿಟ್ರು. ಎಲ್ಲೂ ಇಲ್ಲ. ಇದೊಂದು ವರ್ಣ ಅಂತಂದ್ರೆ ಸ್ವಭಾವಕ್ಕೆ ತಕ್ಕಂತೆ ಕೆಲಸ ಮಾಡ್ಕೊಂಡು ಇರೋರು ತಿಳ್ಕೊಂಡು ಮುಂದೆನೂ ಬರ್ತಿದ್ರು. ಇಲ್ಲಿ ಅರ್ಜುನ ಕ್ಷತ್ರಿಯ, ಇನ್ನು ರಾಜ, ಇದು ಸ್ವಧರ್ಮ. ಇದನ್ನ ಸ್ವಧರ್ಮಂ ಅಪಿ, ಸ್ವಧರ್ಮನಾದ್ರೂ ಕೂಡ ನೀನು ನೋಡು, ಚ ಮತ್ತು ಆವೇಕ್ಷ ನೋಡಿ, ನಿನ್ನ ಸ್ವಧರ್ಮ ಅದು. ವಿದ್ಯಾರ್ಥಿ ಸ್ವಧರ್ಮ ಅಂದ್ರೆ ಓದುವಂಥದ್ದು, ಅರ್ಥ ಕೂತ್ಕೊಳಕಾಗ್ತವನು ಆಗಲ್ಲ. ಕ್ಷತ್ರಿಯ ಧರ್ಮ ಯುದ್ಧ ಮಾಡ್ತಕ್ಕಂಥದ್ದು. ಅದನ್ನಾದ್ರೂ ಯೋಚನೆ ಮಾಡ್ಬಿಟ್ರೆ ನೀನು ನ ವಿಕಂಪಿತಂ ಅರ್ಹಸಿ, ನೀನು ವಿಕಂಪನ ಪಡ್ತಕ್ಕಂಥದ್ದು ಸರಿಯಲ್ಲ, ಅದಕ್ಕೆ ನೀನು ಅರ್ಹನಲ್ಲ, ಮಾಡಬೇಡ, ಯೋಗ್ಯ ಅಲ್ಲ. ಏನು ವಿಕಂಪನ ಅಂದ್ರೆ? ಕಂಪನ ಅಂದ್ರೆ ಏನು? ನಡುಗೋದು, ಕಂಪನ. ವಿಕಂಪನ ವಿಶೇಷವಾಗಿ ಅಂದ್ರೆ ನಡುಗೋದು, ಭಯ ಬೀಳ್ತಕ್ಕಂಥದ್ದು, ಯೋಚನೆ ಮಾಡತಕ್ಕಂಥದ್ದು ಸರಿಯಲ್ಲಪ್ಪ ಅಂತ ಹೇಳಿದ್ರೆ ನ ವಿಕಂಪಿತ ಮಾಡ. ಧರ್ಮ್ಯಾಧಿ ಇದೆ ಅಲ್ಲಿ. ಧರ್ಮ ಅಂದ್ರೆ ಬೇರೆ, ಧರ್ಮ್ಯಾದ ಬೇರೆ. ಧರ್ಮ ಅಂದ್ರೆ ನೀತಿಗಳು, ತತ್ವಗಳು. ಧರ್ಮ್ಯ ಅಂತಂದ್ರೆ ಯಾವುದನ್ನ ಅನುಸರಿಸಬೇಕು ಅಂತಿರ್ತಕ್ಕಂಥದ್ದು ಇರುತ್ತಲ್ಲ, ಅದಕ್ಕೆ ಧರ್ಮ್ಯ ಅಂತ. ಏಕೆಂದ್ರೆ ಧರ್ಮ್ಯ ಯುದ್ಧಾತ್, ನಿನಗೆ ಯುದ್ಧ ಮಾಡ್ತಕ್ಕಂಥದ್ದೇ ಶ್ರೇಯ, ಅತ್ಯಂತ ಶ್ರೇಷ್ಠವಾದಂಥದ್ದು. ದಟ್ ಇಸ್ ಯುವರ್ ಡ್ಯೂಟಿ. ಈ ಕ್ಷತ್ರಿಯ ಯುದ್ಧ ಮಾಡ್ತಕ್ಕಂಥದ್ದು ನಿನ್ ಧರ್ಮ, ಧರ್ಮ್ಯ.
ಹೇಗ್ ಮಾಡಬೇಕು ಅನ್ನೋದಕ್ಕೆ ಧರ್ಮ ಆದ್ರೆ ಅದು ನಿನ್ ಧರ್ಮ ಅದು. ಅದರ ಅನ್ಯತ್ ಕ್ಷತ್ರಿಯಸ್ತು ನ ವಿದ್ಯತೆ. ಕ್ಷತ್ರಿಯನಿಗೆ ಬೇರೆ ಅನ್ಯತ್ ಬೇರೆ ನ ವಿದ್ಯತೆ, ಬೇರೆ ಏನು ಕೂಡ ವಿದ್ಯಮಾನವಿರುವುದಿಲ್ಲ ಅಂತ ಇರುವುದಿಲ್ಲ ಅಂತ. ನೀನು ಕ್ಷತ್ರಿಯ, ಯುದ್ಧ ಮಾಡೋದು ನಿನ್ ಧರ್ಮ, ಈ ಧರ್ಮ ಮಾಡೋಕು ನೀನು. ಅದನ್ನ ಬಿಟ್ಬಿಟ್ಟು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೆಂಗೆ ಅಂತ ಹೇಳಿದೆ ನೋಡಿ. ಸ್ವಧರ್ಮ ಪಿಚ ಆವೇಕ್ಷ, ನಿನ್ನ ವರ್ಣಾಶ್ರಮ ಧರ್ಮವನ್ನು ನೋಡಿದ್ರು ಕೂಡ ಅವಾಗ ನಿಂಗೆ ಗೊತ್ತಾಗ್ತದೆ. ನವಿಕಂಪಿತ ಅರಸಿ ಧರ್ಮ್ಯಾಧಿ ಧರ್ಮ್ಯಾತ್ ಹಿ ಏಕೆಂದರೆ ಯುದ್ಧಾತ್ ಶ್ರೇಯ, ಯುದ್ಧಕ್ಕಿಂತ ಶ್ರೇಯಸ್ಕರವಾದಂತಹದ್ದು ಕ್ಷತ್ರಿಯಸ್ಯ ನ ವಿದ್ಯತೆ, ಅನ್ಯತ್ ಬೇರೆ ಏನೂ ಇಲ್ಲ. ಯುದ್ಧ ಸಿಕ್ತು ಖುಷಿ ಪಡಬೇಕು ಅಂತ. ಈಗ ಒಬ್ಬ ಬ್ರಾಹ್ಮಣನಿಗೆ ವೇದಾಧ್ಯಯನ ಮಾಡುವುದು ಅವಕಾಶ ಸಿಕ್ಬಿಟ್ರೆ ಖುಷಿ ಪಡ್ತಾನ. ಓ, ನನ್ನ ವರ್ಣಕ್ಕೆ ತಕ್ಕಂತೆ ಕೆಲಸ ಸಿಕ್ತು ಅಂತ. ಒಬ್ಬ ವ್ಯಾಪಾರಿಗೆ ಯಾವ್ದು ಆರ್ಡರ್ ಬಂತು, ವ್ಯಾಪಾರದ ಅವಕಾಶ ಸಿಕ್ತಂದ್ರೆ ಖುಷಿ ಪಡಲ್ವಾ ಅವನು? ಸದ್ಯ ಸಿಕ್ತಲಪ್ಪ, ಒಳ್ಳೆ ದೊಡ್ಡ ಆರ್ಡರ್ ಸಿಗುತ್ತೆ, ನಾವು ಮಾಡ್ಬೋದು ಕುಣ್ಕೊಂಡು ಹೋಗ್ತಾನೆ. ಹಾಗೆ ಕ್ಷತ್ರಿಯನಿಗೆ ಯುದ್ಧ ಬಂತು ಅಂತಂದ್ರೆ ಅವನು ಅದೇ ರೀತಿ ಇರ್ಬೇಕು. ಅವನ ಸ್ವಭಾವನೆ ಹಂಗೆ, ಎಂದು ಬೆನ್ನು ತೋರಿಸೋದಿಲ್ಲ. ಇದು ಸ್ವಭಾವ, ಕ್ಷತ್ರಿಯನ ಸ್ವಭಾವ. ಅದು ಈ 30ನೇ ಶ್ಲೋಕ. ನನ್ನ ಜೊತೆಗೆ ನೀವು ಹೇಳಿ. ಸ್ವಧರ್ಮಂ ಅಪಿ ಚಾವೇಕ್ಷ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯುದ್ಧಾತ್ ಶ್ರೇಯ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. 32ನೇ ಶ್ಲೋಕ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಯದೃಚ್ಛಯ ಅಂತಂದ್ರೆ ಯಾವುದೋ ಕಾರಣದಿಂದ ಅದಾಗತೆಗೆ ನಮಗೊಂದು ಅವಕಾಶ ಸಿಗುತ್ತೆ. ಇದ್ದಕ್ಕಿದ್ದಾಗೆ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ದೇವರದಿಂದ ಎಲ್ಲ ₹1 ಕೋಟಿ ದುಡ್ಡು ಬಂದ್ಬಿಡ್ತು. ಯದೃಚ್ಛಯ ಅಂತ ಹೇಳ್ತಾರೆ. ಯದೃಚ್ಛಯ ಭಗವಂತನ ಇಚ್ಛೆಯಿಂದ, ತನ್ನಿಂದ ತಾನೇ. ಉಪಪನ್ನಂ ಉಪಪನ್ನ, ಚ ಅಂದ್ರೆ ಮತ್ತು ಅಂತ. ಉಪಪನ್ನಂ ಅಂದ್ರೆ ಪ್ರಾಪ್ತವಾಗಿರ್ತಕ್ಕಂಥ. ಉಪಪನ್ನ ಅಂದ್ರೆ ಪ್ರಾಪ್ತವಾಗಿರ್ತಕ್ಕಂಥದ್ದು, ಅವಕಾಶ ಸಿಕ್ಕಿರೋದಕ್ಕೆ. ಚ ಮತ್ತು ಅಪಾವೃತಂ ಸ್ವರ್ಗದ್ವಾರಂ, ಒಳ್ಳೆ ಅವಕಾಶ ಸಿಕ್ಬಿಟ್ಟಿದೆ. ಜೊತೆಗೆ ಅಪಾವೃತಂ ತೆರೆದಿರುವ, ಓಪನ್ ಆಗಿರುವಂತ. ಸ್ವರ್ಗದ್ವಾರಂ, ಒಳ್ಳೆ ಸ್ವರ್ಗದ ದ್ವಾರದಂತೆ ನಿನಗೆ ಈದೃಶಂ ಯುದ್ಧಂ, ಈ ಪ್ರಕಾರದ ಯುದ್ಧದ ಅವಕಾಶ ಸಿಕ್ಕಿದೆ. ಕ್ಷತ್ರಿಯನಿಗೆ ಯುದ್ಧ ಮಾಡಕ್ಕೆ ಅವಕಾಶ ಸಿಕ್ಕಲಿ, ಅದಕ್ಕೆ ಲೈಫ್ ಲಾಂಗ್ ವೇಸ್ಟ್, ಅವನ ಜನ್ಮನ ವೇಸ್ಟ್ ಅಂತ ಹೋಗ್ತಾನೆ. ಅಂತಲ್ಲಿ ನಿನಗೆ ಒಂಥರ ಯಾವುದೋ ಯೋಗದಿಂದ ಒಳ್ಳೆ ಅವಕಾಶ ಸಿಕ್ಬಿಟ್ಟಿದೆ. ಸ್ವರ್ಗದ ದ್ವಾರ ಬಾಗಿಲು ತೆಗೆದಂಗೆ ಆಗಿದೆ ನಿನಗೀಗ. ಅದರಿಂದ ಸುಖಿನಃ ಕ್ಷತ್ರಿಯ ಲಭಂತೆ ಯುದ್ಧಂ, ಸುಖಿನಃ ಕ್ಷತ್ರಿಯ ಲಭಂತೆ. ಈ ತರ ಯುದ್ಧದ ಅವಕಾಶ ಯಾರು ಭಾಗ್ಯಶಾಲಿಗಳಾದ ಕ್ಷತ್ರಿಯರಿಗೆ ಮಾತ್ರ ಲಭಿಸುತ್ತದೆ. ಗ್ರೇಟ್ ಆಪರ್ಚುನಿಟಿ, ಅನ್ಯಾಯ ಮಿಸ್ ಮಾಡ್ಕೊತಿದ್ಯಪ್ಪ ಅಂತ ಹೇಳಿ ನಮಗೆ ಉತ್ಸಾಹ, ಸತ್ಯ ಸಂಗತಿಯನ್ನು ಕೃಷ್ಣ ತಿಳಿಸ್ತಿದ್ದಾರೆ. ಯದೃಚ್ಛಯ ಚ ಉಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಃ ಕ್ಷತ್ರಿಯ ಪಾರ್ಥ, ಸುಖಿನಃ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧಂ ಈದೃಶಂ ಯುದ್ಧಂ, ಈ ರೀತಿಯಾದಂತ ಯುದ್ಧದ ಅವಕಾಶ. ಈದೃಶಂ ಈ ರೀತಿಯಾದಂತ ಯುದ್ಧದ ಅವಕಾಶ ಯಾರಿಗೂ ಸಿಗಲ್ಲ. ನಿಂಗೆ ಸಿಕ್ಬಿಟ್ಟಿದೆ, ನೀನು ಮಾಡಿದ್ನಿ ಅದನ್ನ ಅಂತ ಹೇಳಿ ಉತ್ಸಾಹ ತುಂಬ್ತಾ ಇದ್ದಾನೆ. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಈಗ 32ನೇ ಶ್ಲೋಕ ಆಯ್ತು. 33ನೇ ಶ್ಲೋಕದಿಂದ ಏನಪ್ಪಾ ಅಂತಂದ್ರೆ, ಈಗ ನಾವು ಮಕ್ಕಳಿಗೆ ಕೇಳಿಸುತ್ತೀವಿ, ಹಿಂದೆ ಮಾಡೋರು ಈಗ ಹೆಂಗೋ ಗೊತ್ತಿಲ್ಲ, ಚೆನ್ನಾಗಿ ಓದಿದ್ರೆ ನಿಂಗೆ ಒಳ್ಳೆ ಪರ್ಸೆಂಟೇಜ್ ಸಿಗುತ್ತೆ, ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ಸಿಗುತ್ತೆ, ಮುಂದೆ ಅದನ್ನು ಚೆನ್ನಾಗಿ ಓದಿದ್ರೆ ಇಂಥ ಕಾಲೇಜ್ನಲ್ಲಿ ಸೀಟ್ ಸಿಗುತ್ತೆ, ಇಂಥ ಡಿಗ್ರಿಗಳು ಮಾಡ್ಬೋದು ನೀನು ಅಂತೆಲ್ಲ ಹೇಳ್ತಾರೆ. ಹೇಳೋದು ಸಹಜವಾದ್ದೆ. ಇನ್ನು ಕೆಲವು ಮನೆ ಸ್ವಲ್ಪ ಅಪ್ಪ ಪೇಷನ್ಸ್ ಕಡಿಮೆ, ಫಸ್ಟ್ ಇದು ಹೇಳ್ಬಿಡ್ತಾರೆ, ಆಮೇಲೆ ಇನ್ನೂ ಒಂದ್ ಸ್ವಲ್ಪ ಓದ್ತಾ ಇರ್ಬೇಕು. ಅದು ನೋಡೋ, ಓದಿದ್ರೆ ಹಾಳಾಗೋಗ್ತೀಯ, ಮಣ್ಣು ತಿನ್ಬೇಕಾಗಿ ಬರುತ್ತೆ, ನೀನು ಹಾಳಾಗೋಗ್ಬಿಡ್ತೀಯ ಅಂತ ಅದನ್ನು ಎಚ್ಚರಿಸ್ತಾರೆ. ಓದ್ರೆ ಏನಾಗುತ್ತೆ, ಓದಿದ್ರೆ ಏನಾಗುತ್ತೆ. ಅದೇ ರೀತಿ ಕೃಷ್ಣ ಕೂಡ ಅನೇಕ ಕಡೆಯಲ್ಲಿ ಒಳ್ಳೇದೆಲ್ಲ ಹೇಳ್ತಾನೆ. ಹೇಳಿದ್ಮೇಲೆ ಕೂಡ ನೆಗೆಟಿವ್ ಆಗಿರೋದು ಹೇಳ್ಬೇಕು. ಏನಂತಂದ್ರೆ, ಅಥಚೇತ್
ತ್ವಂ ಇಮಂ ಧರ್ಮ್ಯಂ ಅಚತೆ ಅಥ ಚೇತ್ ತ್ವಂ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತಥಾ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ಅಥ ನಂತರ ಅಂತ ಚೇತನ ಒಂದು ವೇಳೆ ಅಂತ ಇದೊಂದು ಬರೆದಿಟ್ಕೊಂಡಿರಿ, ಜ್ಞಾಪಕ ಇಟ್ಕೊಳ್ಳಿ. ಚೇತನ ಒಂದು ವೇಳೆ, ತ್ವಂ ಅಂದ್ರೆ ನೀನು, ಆಂ ಅಂದ್ರೆ ನಾನು, ತ್ವಂ ಅಂದ್ರೆ ನೀನು, ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ಈ ಧರ್ಮ ಸಹಿತವಾಗಿರ್ತಕ್ಕಂಥ ಸಂಗ್ರಾಮವನ್ನ, ಯುದ್ಧವನ್ನ ನ ಕರಿಷ್ಯಸಿ ನೀವು ಮಾಡದೇ ಇದ್ರೆ ಆಗೇನಪ್ಪ ಆಗತ್ತೆ ಅಂದ್ರೆ ತತಃ ನಂತರದಲ್ಲಿ ಸ್ವಧರ್ಮವನ್ನು ಕೀರ್ತಿಯನ್ನು ಹಿತ್ವಾ ಅದು ಸ್ವಧರ್ಮ ಚ ಕೀರ್ತಿಂ ನಿನ್ನ ಪಾಲಿಗೆ ಬಂದಂತ ಸ್ವಧರ್ಮವನ್ನು ಬಿಟ್ಬಿಟ್ಟು ಆಮೇಲೆ ಪಾಪಮ್ಮ ವಾಪ್ಸ ಪಾಪವನ್ನು ಹೊಂದ್ತೀಯಪ್ಪ, ಮಹಾಪಾಪಿ ನರಕಕ್ಕೆ ಹೋಗಬೇಕಾಗಿ ಬರ್ತೀನಿ ಅಂತ ಎಚ್ಚರಿಕೆ. ಪಾಪಂ ಅವಾಪ್ಸಿಸಿ ಪಾಪವನ್ನ ಅವಾಪ್ಸಿಸಿ ಪಡೆಯುತ್ತೀಯೇ, ಹೊಂದುತ್ತೀಯೇ. ಅಥಚೇತ್ ಒಂದು ವೇಳೆ ಹೇಳ್ತಾ ಇರೋದು ವಿಪರೀತ, ಒಂದು ವೇಳೆ ನೀ ಏನಾದ್ರು ಯುದ್ಧ ಮಾಡಲಿಲ್ಲ ಅಂತಂದ್ರೆ ಅಥಚೇತ್ ಇಮಂ ಧರ್ಮ್ಯಂ, ಅದು ಎಂತ ಯುದ್ಧ ಇದು? ಧರ್ಮ ಯುದ್ಧ. ಪಾಂಡವರೆಲ್ಲ ಧರ್ಮಿಷ್ಠರು, ಕೌರವೆಲ್ಲ ಕೂಡ ಅಧಾರ್ಮಿಕರು, ಮಹಾಪಾಪಿಗಳು, ಆತತಾಯಿಗಳು, ಧರ್ಮ ಕಾಪಾಡಕ್ಕೆ ಯುದ್ಧ ಮಾಡ್ತಿದ್ದೆ ಅಂತ ಧರ್ಮ. ಅಥಚೇತ್ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಂ ವಾಪ್ಸಿಸಿ. ಸ್ವಧರ್ಮವನ್ನು ಬಿಟ್ಟಂತದ್ ಪಾಪ, ಕೀರ್ತಿಯನ್ನು ಕಳ್ಕೊಂಡಂತ ಪಾಪ ಎರಡಕ್ಕೂ ನೀನು ಬಾಧನಾಗ್ತೀಯೇ. ಅಥಚೇತ್ ತ್ವಂ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಹಾಗೇನೆ ಅದೇ ತರದ ಇನ್ನೊಂದು ಶ್ಲೋಕ, 34ನೇ ಶ್ಲೋಕ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿಃ ಮರಣಾದತಿರಿಚ್ಯತೆ. ಅಕೀರ್ತಿಂ ಅಂದ್ರೇನು? ಕೀರ್ತಿಗೆ ವಿರುದ್ಧವಾಗಿರ್ತಕ್ಕಂಥದ್ದಕ್ಕೆ ಅಕೀರ್ತಿ ಅಂತಾರೆ. ಚ ಅಂದ್ರೆ ಮತ್ತು, ಭೂತಾನಿ ಎಲ್ಲಾ ಜನರು ಕೂಡ, ಭೂತಾನಿ ಜೀವರಾಶಿಗಳು, ಅವ್ಯಯಾಂ ಅಕೀರ್ತಿಂ ಅಪಿ, ಅವ್ಯಯಾಂ ಅಂದ್ರೆ ನಾಶ ಆಗಿರ್ತಕ್ಕಂಥ ಕೀರ್ತಿ, ಶಾಶ್ವತ ನಿನ್ಗೇನಾಗ್ತದೆ ಅಪಕೀರ್ತಿ ಬಂದ್ಬಿಡುತ್ತೆ ಶಾಶ್ವತವಾಗಿ ಅಂತ. ಅರ್ಜುನ ಯುದ್ಧ ಮಾಡಕ್ಕೆ ಅಂತ ಓಡೋಗ್ಬಿಟ್ಟ ಅಂತ ಹೇಳಿದ್ರೆ ಮುಂದಿನ ಸಾವಿರಾರು ವರ್ಷಗಳು ನಿಮ್ಗೆ ಜ್ಞಾಪಕ ಇಟ್ಕೊಂಡಿರ್ತಾರೆ ಅಪಕೀರ್ತಿ ಕೀರ್ತಿ ಅಪಕೀರ್ತಿ ಅಂತ. ಭೂತಾನಿ ತೇ ಎಲ್ಲ ಜನರು ಕೂಡ ತೇ ಅವ್ಯಯಾಂ ಅಕೀರ್ತಿಂ ಅಪಿ ಬಹುಕಾಲದವರೆಗೆ ಕಥಯಿಷ್ಯಂತಿ ಹಾಡ್ಕೊಳ್ತಾ ಹೋಗ್ತಾರೆ, ಕಥಯಿಷ್ಯಂತಿ ಕಥನ ಮಾಡ್ತಾ ಹೋಗ್ತಾರೆ. ಏನಂದ್ರೆ ಅರ್ಜುನ ಒಬ್ಬ ಹೀಡಿ ಅಂತ. ಚ ಮತ್ತು ಇದರಿಂದ ಏನಾಗ್ತದೆ ಅಂದ್ರೆ ಸಂಭಾವಿತಸ್ಯ ಅಕೀರ್ತಿ ಮರಣಾಂತ ತಿರುಚಿತು. ಸಂಭಾವಿತಸ್ಯ ಒಬ್ಬ ಸಂಭಾವಿತನಿಗೆ, ಗೌರವಾನ್ವಿತನಿಗೆ, ಮರ್ಯಾದೆ ಇರ್ತಕ್ಕಂಥವನಿಗೆ ಅಕೀರ್ತಿ ಅಪಕೀರ್ತಿ ಏನಿದೆ ಅದು ಮರಣಾದ ತಿರುಚಿತೆ, ಮರಣಕ್ಕಿಂತ ಕೆಟ್ಟದಪ್ಪ, ಅದು ಸಾವಿಗಿಂತ ತುಂಬಾ ಕೆಟ್ಟದ್ದು ಅಂತ ಹೇಳಿ ಎಚ್ಚರಿಕೆ ಕೊಡ್ತೇನೆ. ಹೇಳಿ ಶ್ಲೋಕನ ಶುರುವಾಗಿದೆ ಶ್ಲೋಕ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿರ್ ಮರಣಾದ್ ಅತಿರಿಚ್ಯತೆ. ಅತಿರಿಚ್ಯತೆ ಅಂದ್ರೆ ಮರಣಕ್ಕಿಂತ ಜಾಸ್ತಿ ಆಗಿರುತ್ತೆ ಅಂತ ಅರ್ಥ. ಇದು ಇವಾಗ 34 ಆಯ್ತು. ಮುಂದಿನ ಶ್ಲೋಕ 35, 36 ಇದೆ.